हरि ओम श्री गुरुभ्यो नमः। ओम श्री सद्गुरु नरसिंह प्रभु देवाय नमः। हरि ओम। ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಮೊದಲಿಗೆ ಈ ತತ್ವಬೋಧವನ್ನು ರಚನೆ ಮಾಡಿರುವಂತಹ ಆದಿಶಂಕರಾಚಾರ್ಯರನ್ನು ನಾವು ಸ್ಮರಿಸುತ್ತಾ ಅವರ ಬಗ್ಗೆ ಒಂದು ಶ್ಲೋಕವನ್ನು ಹೇಳೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಇವತ್ತು ನಮ್ಮದು ಎರಡನೇ ಸತ್ಸಂಗ. ಪೀಠಿಕೆ ಇಂಟ್ರೊಡಕ್ಷನ್ ಆಯ್ತು. ಇವತ್ತು ನಾವು ಮೂಲ ತತ್ವಬೋಧದ ಚಿಂತನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಇದರ ಮೇಲೆ ಸ್ವಲ್ಪ ಪ್ರಶ್ನೆಗಳು ಇವೆ. ಎಲ್ಲ ವೇದಾಂತ ಪಾಠಗಳು ಎಲ್ಲ ವೇದಾಂತವೇ ಅಂದ್ರೆ ಉಪನಿಷತ್ತುಗಳ ಎಲ್ಲವೂ ಸಹ ಪ್ರಶ್ನೋತ್ತರಗಳ ಮೂಲಕವೇ ಹೆಚ್ಚಾಗಿ ಇರುವಂತಹದ್ದು, ಜ್ಞಾನವನ್ನ ಹೇಳ್ಕೊಟ್ಟಿರುವಂತಹದ್ದು. ಹಾಗಾಗಿ ನಾವು ಈ ಅದ್ವೈತ ವೇದಾಂತ ಏನು ಇವಾಗ ನಾವು ಚಿಂತನೆಯನ್ನ ಮಾಡ್ತಾ ಇದ್ವೋ ಅದನ್ನು ಸಹ ನಾವು ಪ್ರಶ್ನೋತ್ತರಗಳ ಮೂಲಕವೇ ನಾವು ಕಲಿಯೋಣ. ಪ್ರಶ್ನೆಗಳು ಈ ಕಡೆಯಿಂದ ಬರುತ್ತವೆ, ಅದಕ್ಕೆ ಉತ್ತರಗಳು ನಿಮ್ಮ ಕಡೆಯಿಂದ ಬರುತ್ತೆ. ಆಗ್ಬಹುದಾ? ಸುಜಿಯಾಜಿ, ಮೊದಲನೇದಾಗಿ ನಿಮಗೆ ಪ್ರಶ್ನೆ. ಹೇಳಿ. ಈ ತತ್ವಬೋಧವನ್ನ ಆದಿಶಂಕರಾಚಾರ್ಯರು ರಚನೆ ಮಾಡಿದ್ದಾರೆ. ತತ್ವಬೋಧ ಅಂದ್ರೆ ಏನು? ತತ್ವಬೋಧ ರಚಿಸಿರೋದು. ತತ್ವ ಅಂದ್ರೆ ಒಂದರದ್ದು ಮೂಲ ತಿಳ್ಕೊಳ್ಳೋದು, ನೈಜತೆ ನಿಜವಾದ ರೂಪ ತಿಳ್ಕೊಳ್ಳೋದು. ಬೋಧ ಅಂದ್ರೆ ತಿಳ್ಕೊಳ್ಳೋದು, ಇದ್ರದ್ದು ನಿಜವಾದ ರೂಪ ತಿಳ್ಕೊಳ್ಳೋದೇ ತತ್ವಬೋಧ. ಅಂದ್ರೆ ಒಂದು ಹೇಗೆ ಅಂದ್ರೆ ಒಂದು ಮಣ್ಣಿನ ಲೋಟ ಇರುತ್ತೆ, ಅದರದ್ದು ನಿಜವಾದ ಏನು ಇದರ ಅದು ಸೈಜು ಅದಲ್ಲ, ಅದರ ಯಾವ್ದ್ರಿಂದ ಮಾಡಿರ್ತಾರೆ, ಮಣ್ಣು. ಅದನ್ನ ಪುಡಿ ಮಾಡಿ ಅದನ್ನ ಒಡೆದ್ರುನು ಅದು ಮಣ್ಣು ಉಳಿಯತ್ತೆ, ಅದ್ರ ನಿಜವಾದ ರೂಪ ಮಣ್ಣು. ಹಾಗೆ ಪ್ರತಿಯೊಂದರಲ್ಲಿ ನಾವು ನೈಜತೆ ಕಾಣೋದೇ ತತ್ವಬೋಧ. ರೂಪ ಅಂತಂದ್ರೆ ಹೊರಗಿನ ರೂಪ, ಬಾಹ್ಯ ಹೇಳ್ತಾ ಇದ್ದಾರೆ, ಅಥವಾ ನೀವು ಅದರ ನೈಜತೆ ಮತ್ತೆ ಅದರ ಸತ್ಯ ಏನು, ಅದರಲ್ಲಿರುವ ತತ್ವ ಏನು ಅಂತ ಅನ್ನೋದನ್ನ ಹೇಳ್ತಾ ಇದ್ದೀರಾ? ಹೊರಗಡೆ ರೂಪವನ್ನು ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಬಾಹ್ಯದಲ್ಲ, ಒಳಗಡೆ ರೂಪ. ಅದು ಮೂಲ ಯಾವ್ದರ್ದು, ಅದ್ರ ಮೂಲ ಏನು? ಧನ್ಯವಾದಗಳು ಸುಜಾಜಿ. ವೀಣಾ ಅವರು ಇವಾಗ ಜಾಯಿನ್ ಮಾಡ್ರಿ ಅನ್ಸುತ್ತೆ. ಹರಿ ಓಂ. ವೀಣಾ ಅವರಿಗೆ ಮುಂದಿನ ಪ್ರಶ್ನೆ. ಲೋಟ, ಮಡಿಕೆ, ಕುಡಿಕೆ, ಹೂಜಿ ಇವುಗಳಲ್ಲಿರುವ ನಿಜವಾದ ತತ್ವ ಏನು? ತತ್ವ ಅಂತಂದ್ರೆ ಏನು ಅನ್ನೋದನ್ನ ಇವಾಗ ವಿವರಿಸಿದ್ರು ಸುಜಿಯಾಜಿ ಅಲ್ವಾ? ಇವಾಗ ಲೋಟವನ್ನು ಸ್ವಲ್ಪ ವಿವರಿಸ್ಬಿಟ್ರು, ಹಾಗಾಗಿ ನಿಮ್ಗೆ ಸುಲಭ ಈ ಪ್ರಶ್ನೆಯನ್ನ ನೀವು ಉತ್ತರಿಸೋದು. ಹೇಳ್ತೀರಾ? ವೀಣಾಜಿ ಇದ್ದೀರಾ?
ಆ, ಏನು ಮಾತಾಡ್ತಾ ಇಲ್ಲ ಇವರು. ರಜನಿಜಿ ನೀವ್ ಹೇಳಿ. ಮತ್ತೆ ತತ್ವಬೋಧ ಅಂದ್ರೆ ಇವಾಗ ಅದ್ರದ್ದು ಮಣ್ಣಿನ ಸ್ವರೂಪ ಅಂತ ಹೇಳಿದ್ರು. ಹ್ಮ್ ಈ ಲೋಟ, ಮಡಿಕೆ, ಕುಡಿಕೆ, ಹೂಜಿ ಇದೆಲ್ಲ ಮಣ್ಣಿನ ಪಾತ್ರೆ, ಮಣ್ಣು. ಅದರ ಮೂಲ ತತ್ವ ಮಣ್ಣು. ಆ ಅದ್ರದ್ದು ಮೂಲ ರೂಪ ಅದು ಯಾವ್ದ್ರಿಂದ ತಯಾರಾಗಿದೆ, ಅದ್ರದ್ದು ಮೂಲ ರೂಪ ತತ್ವ ಮಣ್ಣು. ಆದ್ರೆ ನಾವ್ ಏನ್ ನೋಡ್ತೀವಿ ಇವಾಗ ಲೋಟ, ಮಡಕೆ, ಕುಡಿಕೆ ಅಂತಂದ್ರೆ ಆ ಮಡಕೆ ಅದನ್ನ ಕೊಡ್ರಿ ನಾವು ಅಂತೀವಿ, ಪೂಜೆ ಕೊಡ್ರಿ ಹಾ ಅಂತೀವಿ, ಮಣ್ಣು ಕೊಡಿ ಅಂತ ಅಂತೀವ. ಇಲ್ಲ, ನಾವು ಅದರ ಆಕಾರ ಮತ್ತೆ ಅದರ ಹೆಸರು ಮತ್ತೆ ಅದರ ಪ್ರಯೋಜನವನ್ನ ನಾವು ನೋಡ್ತೀವಿ. ಅದೇ ಅದು ಯಾವ ಶೇಪ್ ಅಲ್ಲಿ ಇದೆ ಅದನ್ನ, ಅಂದ್ರೆ ಇವಾಗ ನಾವು ಎಕ್ಸಾಂಪಲ್ ಅದನ್ನ ಯಾವ ಶೇಪ್ ಗೆ ನಾವು ಬೇಕಾದ್ರೂ ಮಣ್ಣನ್ನ ನಾವು ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು ಅನ್ನೋದು. ಹ್ಮ್ ಹೇಳಿ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ರಜನೀಜಿ. ಹಾ ಮ್ಯಾಮ್, ಅದೇ ಅದು ಮಣ್ಣಿನ ನಾವು ರೂಪಕ್ಕೆ ನಾವು ಯಾವ ಆಕಾರ, ಹಾ ಮ್ಯಾಮ್, ನಾವು ಯಾವ ಆಕಾರದಲ್ಲಿ ಬೇಕಾದ್ರೂ ಅದನ್ನ ನಾವು ರೆಡಿ ಮಾಡ್ಬೋದು ಅನ್ನೋದನ್ನ ನಮಗ್ ಅಂದ್ರೆ ನಮ್ಮ ಮನ್ಸನ್ನ ನಾವು ಯಾವ ತರ ಏನದ ಆಂತರ್ಯ ಸೌಂದರ್ಯದಿಂದ ಬಲಗೊಳಿಸ್ಬೋದು ಅನ್ನೋದನ್ನ ತೋರ್ಸ್ಕೊಡುತ್ತೆ. ಅಂದ್ರೆ ಇವೆಲ್ಲ ನಮ್ಗೆ ಹೊರಗಡೆ ಕಾಣಿಸಿದ್ರು, ಏನೇ ಕಾಣಿಸಿದ್ರು ಅದರ ಮೂಲ ತತ್ವ ಮಣ್ಣೆ ಆಗಿರುತ್ತೆ. ಹೌದು. ಅದು ವಿವಿಧ ಆಕಾರಗಳಲ್ಲಿ ಕಾಣಿಸುತ್ತೆ ನಮ್ಗೆ, ರೂಪಗಳು, ಮತ್ತೆ ಅದಕ್ಕೆ ಒಂದೊಂದು ನಾಮವನ್ನು ನಾವು ಕೊಟ್ಟಿರ್ತೀವಿ. ಈ ಪ್ರಪಂಚದಲ್ಲಿ ಏನು, ಈ ಸೃಷ್ಟಿಯಲ್ಲಿ ಏನೇನಿದೆ ಪ್ರತಿಯೊಂದು ವಸ್ತುವಿಗೂ ಸಹ ನಮಗೆ ಗೊತ್ತಿಲ್ಲದೆ ಇರ್ಬೋದು ಅದರ ನಾಮ, ಹೆಸರು, ಆದ್ರೆ ಯಾರಿಗೋ ಒಬ್ಬರಿಗೆ ಗೊತ್ತಿರುತ್ತೆ. ಇವಾಗ ಯಾವ್ದೋ ಕಾಡಲ್ಲಿ ಯಾವ್ದೋ ಮರದ ಹೆಸರು ನನಗ್ ಗೊತ್ತಿಲ್ಲ, ಆದ್ರೆ ಅಲ್ಲಿ ಕಾಡಲ್ಲಿ ವಾಸ ಮಾಡೋರಿಗೆ ಇದಿಂತದ್ದೇ ಮರ ಅನ್ನೋದು ಗೊತ್ತಿರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಒಂದು ಹೆಸರಿರುತ್ತೆ, ಅದಕ್ಕೆ ಒಂದು ರೂಪ ಇರುತ್ತೆ, ಅದಕ್ಕೆ ಒಂದು ಏನೋ ಒಂದು ಪ್ರಯೋಜನ ಅನ್ನೋದು ಸಹ ಇರುತ್ತೆ. ಅದು ಏನು ಉಪಯುಕ್ತವಾದಂತಹದ್ದೇ ಆಗಿರುತ್ತೆ. ಒಂದಲ್ದಿದ್ರೆ ಇನ್ನೊಂದಕ್ಕೆ ಅದು ಪ್ರಯೋಜನ ಇದ್ದೇ ಇರುತ್ತೆ. ಪ್ರಯೋಜನ ಇಲ್ಲದೆ ಇರುವಂತದ್ದು ಈ ಸೃಷ್ಟಿಯಲ್ಲಿ ಯಾವುದು ಇಲ್ಲ. ಸಾವಿತ್ರಿಜಿ, ಇದ್ರ ಮೇಲೆ ನೀವು ಏನಾದ್ರು ಹೇಳೋದಿದ್ರೆ ಹೇಳ್ತೀರಾ? ಪದ್ಮಾಜ್, ನೀವ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ, ಚೆನ್ನಾಗಿ ವಿವರಿಸಿದೀರಾ. ನಾವು ಮಣ್ಣಿನ ಬಗ್ಗೆ ನೋಡಿದ್ರೆ ಲೋಟ, ಮಡಿಕೆ, ಕುಡಿಕೆ, ಇನ್ನು ಏನ್ ಬೇಕಾದ್ರೂ ಅದನ್ನ ಆ ವಸ್ತುಗಳು, ನಾಮ ರೂಪಗಳು ಹಲವಾರು ಇರತ್ತೆ. ಆ ಒಂದ್ ಪೇಪರ್ ತಗೊಂಡ್ರು ಅಷ್ಟೇ, ಯಾವುದೇ ವಸ್ತುವನ್ನು ತಗೊಂಡ್ರು ಅಷ್ಟೇ, ಆ ನಾಮ ರೂಪಗಳು ಬೇರೆ ಬೇರೆಯಾಗಿರತ್ತೆ. ಆದ್ರೆ ಮೂಲವನ್ನು ತಿಳ್ಕೊಂಡ್ರೆ ಆ ತತ್ವ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಹಾಗೇನೆ ನಮ್ಗೆ ನಮ್ಮ ಬಗ್ಗೆ ನಾವು ಅಂತಂದ್ರೆ ಮುಂದಿನ ಪ್ರಶ್ನೆ ಮುಂದಿನವ್ರಿಗೆ ಕೇಳೋಣ. ಲಕ್ಷ್ಮೀಜಿ, ನಾವು ಇವಾಗ ಲೋಟ, ಮಡಕೆ, ಕುಡಿಕೆ, ಗೂಜಿ ಇದ್ರಲ್ಲೆಲ್ಲನೂ ಏನಿದೆ, ಮಣ್ಣೆ ಇದೆ, ಮಣ್ಣಿನಿಂದ ಮಾಡಿದೆ ಅಲ್ವಾ ಲಕ್ಷ್ಮೀಜಿ? ಅಂತ ತಿಳ್ಕೊಂಡ್ವಿ. ಅಂದ್ರೆ ಅದರ ಇವುಗಳ ಎಲ್ಲದರ ಮೂಲ ತತ್ವವು ಮಣ್ಣೇನೆ ಅಂತ ತಿಳ್ಕೊಂಡ್ವಿ. ಆದ್ರೆ ನಾವು ನಿಜವಾಗ್ಲೂ ಈ ಲೋಟ, ಮಡಕೆ ಅದ್ರದ್ದು ಮಾತ್ರ ತಿಳ್ಕೊಳ್ಬೇಕಾ? ನಾವು ಇಲ್ಲಿ ಬೇರೆ ಏನಾದ್ರೂ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಚಿಂತನೆಯನ್ನ ಮಾಡ್ತಾ ಇದೀವ? ನಾವು ಈ ಆತ್ಮಜ್ಞಾನವನ್ನ ನಾವು ಪಡೆದುಕೊಳ್ತಾ ಇದೀವ? ಯಾತಕ್ಕೋಸ್ಕರ ನಾವು ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಇದೀವಿ? ಯಾವ್ದಕ್ಕೋಸ್ಕರ, ಏನು ತಿಳ್ಕೊಳ್ಳೋದಕ್ಕೋಸ್ಕರ, ಯಾವ ತತ್ವವನ್ನು ತಿಳಿದುಕೊಳ್ಬೇಕು ಅಂದ್ಬಿಟ್ಟು ನಾವು ವಿಚಾರವನ್ನ ಮಾಡ್ತಾ ಇದೀವಿ? ಇವಾಗ ಮಡಿಕೆ, ಕುಡಿಕೆ, ಹೂಜಿ ಬ್ಯಾರೆ ಬೇರೆ ರೂಪ ಇರ್ಬೋದು ಅಮ್ಮ. ಅದರ್ದ ಶೇಪ್, ಅದರ್ದ ಅಳತಿ ಅದೆಲ್ಲ ಬ್ಯಾರೆ ಬೇರೆ ನಮ್ನಿ ಇರ್ಬೋದ್ರಿ. ಆದ್ರ ಅದ್ರದ್ದು ಮೂಲ ಎದ್ರಿಂದ ಮಾಡಿದ್ರು ಅಂತಂದ್ ಹೇಳಿದ್ರ ಮಣ್ಣಾರಿ. ಅದ್ರದ್ದು ಎಲ್ಲದಕ್ಕೂ ಕಾರಣ ಮಣ್ಣಾರಿ. ಅದೇ ತರ ಈ ಜೀವನ ಅಂತಂದ್ ಹೇಳಿದ್ರ ಏನು, ಎದಕ್ಕ ಇಲ್ಲಿ ನಾವ್ ಬಂದೇವಿ, ಅದ್ರದ್ದು ಮೂಲ ಏನು ನಮ್ದು
ಈಗ ನಮ್ದು ನಾವು ಬೇರೆ ಬೇರೆ ಕಲರ್ ಅದೇವ್ರಿ, ಹೈಟು ಪರ್ಸನಾಲಿಟಿ ಒಳಗ್ ಬೇರೆ ಬೇರೆ ನಮ್ನಿ ಅದೇವಿ, ಹೆಸರು ಬ್ಯಾರೆ ಬೇರೆ ರೀ. ಆದ್ರೆ ಎಲ್ಲಾದ್ರ ಮೂಲ ಏನು ಅಂತ ಹೇಳಿ ತಿಳ್ಕೊಳ್ಳೋದು ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಹೌದು, ಖಂಡಿತ. ಇವಾಗ ಆ ಮೂಲ ನಾನು ಅಂದ್ರೆ ಯಾರು ಅಂತ ತಿಳ್ಕೊಳ್ಬೇಕು. ಹೌದ್ರಿ. ಮತ್ತೆ ಈ ಹ್ಞೂನ್ರಿ. ಪ್ರಪಂಚ, ನಾನು ಈ ಪ್ರಪಂಚದಲ್ಲಿದ್ದೀನಿ, ಅದಕ್ಕೆ ಈ ಪ್ರಪಂಚ ಅನ್ನೋದು ಏನು ಅಂತ ತಿಳ್ಕೊಳ್ಬೇಕು. ನಾನು ಯಾರು, ಏನು, ನನ್ನ ನಿಜವಾದ ಒಂದು ಸ್ವರೂಪ ಏನು ಅಂತಂದ್ಬಿಟ್ಟು ನಾನು ವಿಚಾರ ಏನು? ಮಾಡಲ್ಲ. ಒಂದು ದಿನ ಅನ್ಸುತ್ತೆ ನಾನ್ ತಿಳ್ಕೊಳ್ಬೇಕು ಅಂತ, ಆಗ ನಾನು ಗುರುಗಳನ್ನ ಹುಡುಕೊಂಡು ಹೋಗೋದು. ನಾನು ಇದನ್ನ ತಿಳ್ಕೊಳ್ಬೇಕು, ನೀವು ದಯಮಾಡಿ ನನಗೆ ಈ ಆತ್ಮಜ್ಞಾನವನ್ನ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಕೇಳ್ಕೊಳ್ಳೋದು. ಹೌದು. ಅವ್ರು ಹೌದು. ಹೇಳಿದಾಗ ನನಗೆ ಏನು ನನ್ನ ನಿಜ ಸ್ವರೂಪ ಅನ್ನೋದು ತಿಳಿಯುತ್ತೆ. ಆಗ ನನ್ನ ನಿಜ ಸ್ವರೂಪವನ್ನ ಈ ಪ್ರಪಂಚದ ಹಿಂದಿರುವಂತಹ ಒಂದು ನಿಜ ಸ್ವರೂಪ ಏನಿದೆ, ಯಾವ ತತ್ವ ಇದೆ ಅನ್ನೋದನ್ನ, ಹಾಗಾದ್ರೆ ಈ ಪರಮಾತ್ಮ ಅಂತ ನಾವು ಏನು ಈ ಸೃಷ್ಟಿಕರ್ತ, ನನ್ನನ್ನು ಮತ್ತೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತ ಪರಮಾತ್ಮ ಅಂತ ಇದನ್ನಲ್ಲ, ಆ ಪರಮಾತ್ಮನಿಗೂ ಈ ಪ್ರಪಂಚಕ್ಕೂ ನನಗೂ ಇರುವ ಸಂಬಂಧ ಏನು, ಎಲ್ಲದರದ ಮೂಲ ತತ್ವವು ಒಂದೇನಾ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತ ನಾವು ಇಲ್ಲಿ ಸೇರಿದೀವಿ. ಹೌದಮ್ಮ. Thank you. ಸಾವಿತ್ರಿಜಿ, ನೀವೇನಾದ್ರೂ ಹೇಳ್ತೀರಾ? ನೀವ್ ಚೆನ್ನಾಗೇ ವಿವರಿಸಿದೀರ ಪದ್ಮಾಜಿ. ಯಾಕೆಂದ್ರೆ ಪ್ರಪಂಚ ಕಾಣ್ತಾ ಇದೆ ಇದೇ ತರ. ಹಿಂದೆ ನಾವು ವಿಚಾರಿಸಿದ್ವಿ, ಲೋಟ, ಮಡಿಕೆ, ಕುಡಿಕೆ ಅದು ಬೇರೆ ಬೇರೆ ರೂಪಗಳು ಎಲ್ಲ. ಇದ್ರ ಹಿಂದಿರ್ತಕ್ಕಂತ ಒಂದು ತತ್ವ ಏನು? ಯಾಕೆಂದ್ರೆ ಬಾಕಿ ನೋಟದಲ್ಲಿ ಕಾಣಿಸ್ತಾ ಇರೋದೇ ಅದೇನಾ? ಅಲ್ಲ, ಇದ್ರ ಹಿಂದೆ ಯಾವ್ದೋ ಒಂದು ತತ್ವ ಇದೆಯಲ್ವಾ? ಆ ತತ್ವದ ಬಗ್ಗೆ ನಾವು ತಿಳ್ಕೊಬೇಕಾಗಿರತ್ತೆ. ಪ್ರಪಂಚ ಅಂದ್ರೆ ಏನು ಅನ್ನೋದಕ್ಕೆ ಹೊರನೋಟಕ್ಕೆ ಏನ್ ಕಾಣ್ತಾ ಇದೆಯೋ ಅದಲ್ಲ, ಅದ್ರ ಹಿಂದಿರ್ತಕ್ಕಂತ ಒಂದು ತತ್ವವನ್ನು ನಾವು ಅರಿಬೇಕಾಗಿರತ್ತೆ ಈ ತತ್ವ ಬೋಧದ ಮೂಲಕ ಅಂತ. ವೀಣಾಜಿ, ಇವಾಗ ನೀವು ರೆಡಿ ಇದ್ದೀರಾ? ಇದೆಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನ್ ಪ್ರಯೋಜನ? ನಾನ್ ಯಾರು ಅಂತ ತಿಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಈ ಪ್ರಪಂಚದ ಹಿಂದೆ ಇರೋಂಥದ್ದು ನನ್ಗೆ ಮೇಲೆ ಕಂಡ್ರೆ ನನ್ಗೆ ಪ್ರಯೋಜನವಾಗುವಂಥದ್ದು, ನಾನು ಬದುಕು ನಡೆಸೋದು ಈ ಪ್ರಪಂಚದಲ್ಲಿ ಏನ್ ಕಾಣಿಸ್ತಾ ಇದೆಯೋ ಈ ವಸ್ತುಗಳ ಒಡನೆ, ಅಷ್ಟು ಸಾಕು. ಯಾತಕ್ ತಿಳ್ಕೊಳ್ಬೇಕು? ಭಗವಂತ ಎಲ್ಲ ಇದನ್ನೇ ನಡೆಸ್ತಾನೆ, ಅಷ್ಟು ಸಾಲದೆ ಆದ್ರೆ ಇದರಿಂದ ಏನ್ ಪ್ರಯೋಜನ ಅದೆಲ್ಲ ತಿಳ್ಕೊಳ್ಳೋದ್ರಿಂದ? ವೀಣಾಜಿ, ಅವ್ರು ಏನೋ ಹೇಳ್ತಾ ಇಲ್ಲ. ರಜನಿ ಅವರು, ನೀವೇ ಹೇಳ್ಬಿಡಿ. ಮ್ಯಾಮ್, ಇದನ್ನೆಲ್ಲ ತಿಳ್ಕೊಳೋದ್ರಿಂದ. ಹಾ ಮ್ಯಾಮ್, ಹಲೋ. ಕೇಳಿಸ್ತಾ ಇದೆ, ಈಗ ಹೇಳಿ. ಲಾಸ್ಟ್ ಕ್ವಶನ್ ಅಲ್ಲ ಮ್ಯಾಮ್ ಕೇಳ್ತಾ ಇರೋದು? ಹೌದು ಹೌದು. ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಅಂತಂದ್ರೆ, ಯಾವುದೇ ಒಂದು ವಸ್ತು ಅದ್ರದ್ದು ಮೂಲ ರೂಪ ಮೇಲೆ ಕಾಣಿಸೋದು ಒಂದ್ ರೀತಿ, ಬಟ್ ಒಳಗಡೆ ರೂಪ ಬೇರೆ ಇರುತ್ತೆ. ಎಲ್ಲ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಅದ್ರ ಆಳ ಅಗಲ ಯಾರು ತಿಳ್ಕೊಳಲ್ಲ. ಅದನ್ನ ತಿಳ್ಕೊಬೇಕು ಅಂತ ನನ್ಗನ್ನಿಸ್ತಾ ಇದೆ. ಈ ವಿಡಿಯೋದಲ್ಲಿ, ಬಹುಶಃ ಮೊದಲನೇ ವಿಡಿಯೋದಲ್ಲೇ ಈ ಹನುಮಂತ ಒಂದು ಹಾರ ಸೀತೆಯಿಂದ ಸೀತೆ ಕೊಡ್ತಾರೆ, ಹನುಮಂತ ತಗೊಳ್ತಾನೆ. ಅದ್ರಲ್ಲಿ ಆ ಮುತ್ತುಗಳನ್ನ ಕಚ್ಚಿ 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 ನೋಡ್ತಾ ಇರ್ತಾನೆ, ಅದ್ರೊಳಗಡೆ ಏನೋ ರಾಮ ಇದ್ದಾನ ಅಂತಂದ್ಬಿಟ್ಟು ನೋಡ್ತಾ ಇರ್ತಾನೆ. ನೀವೆಲ್ಲ ವಿಡಿಯೋದನ್ನ ಕೇಳಿದ್ದೀರಾ. ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ನಿಜವಾಗ್ಲು? ನಮ್ಗೆ ಅದರ ಸಂದೇಶ ಏನು?
ಗೊತ್ತಾಗ್ತಾ ಇದೆಯಾ? ಸುಜಿ ಅಜ್ಜಿ ನೀವು ಹಾ ಹೇಳಿ, ಕೇಳಿಸ್ಕೊಡಿ, ಅವ್ರು ಹೇಳ್ತಾರೆ. ಹಾ ಮ್ಯಾಮ್. ಸುಜಿ ಅವ್ರು ಇದ್ದೀರಾ? ಹಾ ಇದೀನಿ. ಇದು ರಾಮರ ಪಟ್ಟಾಭಿಷೇಕ, ಇದು ವನವಾಸ ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಬಂದಾಗ ಪಟ್ಟಾಭಿಷೇಕ ಆಗತ್ತೆ. ಆವಾಗ ಹನುಮಂತ ಅಲ್ಲೇ ಕೂತಿರ್ತಾರೆ. ಅವಾಗ ಸೀತಾಮಾತ ನನಗ್ ನಿನ್ನಿಂದ ತುಂಬಾ ಸಹಾಯ ಆಯ್ತು ಅಂತ ಅವರಲ್ಲಿ ಇರೋದು ಒಂದು ಮುತ್ತಿನ ಹಾರ ಕೊಡ್ತಾರೆ. ಆವಾಗ ಏನ್ ಮಾಡ್ತಾರೆ ಹನುಮಂತ, ಇದನ್ ಮಾಡ್ಬಿಟ್ಟು ಒಂದು ಮುತ್ತು ನೋಡ್ತಾನೆ, ಕಚ್ಬಿಟ್ಟು ಬಿಸಾಕ್ತಾ. ಅದಕ್ಕೆ ಇನ್ನೊಂದು ವಾನರ ಹೇಳ್ತೀವಿ, ಯಾಕೆ ಈ ತರ ಕಚ್ ಹಾಳ್ ಮಾಡ್ತಿದ್ಯಾ ಅಂತ. ಅದ್ರಲ್ಲಿ ಒಳಗಡೆ ರಾಮ ಇದಾನ, ನಾನ್ ನೋಡ್ತಿದ್ದೀನಿ ಅಂತ. ಅಂದ್ರೆ ಅವನಿಗೆ ಪ್ರತಿಯೊಂದ್ರಲ್ಲಿ ರಾಮ ಬೇಕು. ಈ ಸರದಲ್ಲಿ ರಾಮ ಇಲ್ಲ ಅಂದ್ರೆ ನನಗೆ ಯಾಕೆ ಬೇಕು ಸರ ಅಂತ ಅವನ್ ಇದ್ರಲ್ಲಿ ಆತರ ಪ್ರತಿಯೊಂದ್ರಲ್ಲಿ ಅದೇ ತರ ಪ್ರತಿಯೊಂದ್ರಲ್ಲಿ ನಮ್ಗೆ ನೈಜತೆ ಮೂಲ ಏನು ನಮ್ಮಲ್ಲಿ ಇವಾಗ ಭಗವಂತ ಇದ್ದಾನಲ್ವಾ, ಅದ್ರಲ್ಲಿ ನಾವು ತಿಳ್ಕೋಬೇಕು. ರಾಮ ಅಂತಂದ್ರೆ ಆತ್ಮರಾಮನನ್ನ ಹುಡುಕ್ತಾ ಇರ್ತೇನೆ. ಅಂದ್ರೆ ಎಲ್ಲದರಲ್ಲೂ ಆತ್ಮನಿದ್ದಾನೆ ಅನ್ನೋದನ್ನ ನಮ್ಗೆ ಅದನ್ನ ನಾನು ನೋಡ್ಬೇಕೆ ಹೊರತು ನಾನು ಈ ಮೇಲಿನ ಹೊರಗೆ ಕಾಣಿಸುವಂತಹ ಥಳಿಸುವಂತಹ ಮುತ್ತಿನ ಹಾರ ಏನ್ ಕಾಣಿಸ್ತಿದೆ ಅದಕ್ಕೆ ನಾನು ಮಾರು ಹೋಗೋನಲ್ಲ. ಅದ್ರ ನಿಜ ತತ್ವ ಏನಿದೆ ಅದಕ್ಕೆ ನಾನು ಯಾವಾಗ್ಲೂ ತಲೆ ಬಾಗ್ತೀನಿ, ಶರಣಾಗ್ತೀನಿ ಅಂತಂದ್ಬಿಟ್ಟು ಅದನ್ನ ಹುಡುಕಿ ಅವನು ಪ್ರತಿಯೊಂದರ ಹಿಂದೆ ಇರುವಂತಹ ತತ್ವವನ್ನ ಅವನು ತಿಳ್ಕೊಳ್ತಾ ಇರ್ತಾನೆ. ಅವನು ಮಹಾಜ್ಞಾನಿ ಹನುಮಂತ. ನಾವು ಈ ಪೂರ್ತಿ ಫಸ್ಟ್ ವಿಡಿಯೋದ ಒಂದು ಸಮಗ್ರ ಚಿತ್ರಣವನ್ನ ಮತ್ತೆ ಅದರ ಎಲ್ಲ ಆಯಾಮಗಳಿಂದ ಏನು ನಮ್ಗೆ ಆತ್ಮಜ್ಞಾನವನ್ನ ಹೇಗೆ ತಿಳ್ಕೊಳ್ಬಹುದು ಅನ್ನೋದನ್ನ ನಾವು ಸರ್ ಮುಖೇನ ನಾವು ಕೇಳಿ ತಿಳ್ಕೊಳ್ಳೋಣ. ಈ ಸರ್, ಇದು ಫಸ್ಟ್ ವಿಡಿಯೋದು ಮಾತ್ರ ನೀವು ವಿವರಿಸಿ ಹೇಳಿದ್ರೆ ಎಲ್ರಿಗೂ ಬಹಳ ಅನುಕೂಲ ಆಗುತ್ತೆ. ದಯಮಾಡಿ ಹೇಳಿ. ಧನ್ಯವಾದ. ಈಗ ನೋಡಿರೋದ್ರಿಂದ ವಿಡಿಯೋನ ಎಲ್ಲರಲ್ಲೂ ಆ ವಿಷಯದ ಬಗ್ಗೆ ಒಂದು ಅರಿವು ಉಂಟಾಗಿದೆ. ಮತ್ತೆ ಈಗ ನಿಮ್ಮ ಪ್ರಶ್ನೆಗಳಲ್ಲಿ ಉತ್ತರದಲ್ಲಿನೂ ಸಮಂಜಸತೆ ಕಾಣಿಸ್ತಾ ಇದೆ. ನಾವು ಯಾತಕ್ಕೆ ಕಲಿತಾ ಇದ್ದೇವೆ ಅನ್ನೋದ್ರ ಕಡೆ ನಾನು ಸ್ವಲ್ಪ ಗಮನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ವಿಷಯವನ್ನ ಕಲಿಯೋದ್ರ ಹಿಂದಗಡೆ ಏನು ಉದ್ದೇಶ? ಈಗ ಒಂದು ಸಹಜವಾಗಿ ಕಲಿಯೋದು, ಸಹಜವಾಗಿ ಒಂದು ಪ್ರಶ್ನೆ ಹಾಕೋದು ಮನುಷ್ಯನಲ್ಲಿ ಒಂದು ಸಹಜವಾಗಿ ಕಾಣಿಸುವಂಥ ಗುಣ. ಯಾಕಂದ್ರೆ ಒಂದು ಸಣ್ಣ ಮಗುನು ನೋಡಿದ್ರು ಅದು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತೆ. ಅದು ಯಾಕೆ ಹೀಗೆ, ಇದು ಯಾಕೆ ಹಾಗೆ, ಅದು ಎಲ್ಲಿಂದ ಬಂತು, ಇದು ಎಲ್ಲಿಂದ ಬಂತು, ಏನಕ್ಕೆ ಹಾಗೆ, ಹೀಗೆ ಹಲವಾರು ರೀತಿಯಲ್ಲಿ ಒಂದು ಸಣ್ಣ ಮಗುನು ಸಹ ಪ್ರಶ್ನೆ ಹಾಕುತ್ತೆ. ಆ ಪ್ರಶ್ನೆ ಹಾಕೋದನ್ನ ಯಾರು ಕಲಿಸ್ಬೇಕಾಗಿಲ್ಲ. ಒಂದು ಸ್ವಲ್ಪ ನಾವು ಗಮನ ಕೊಟ್ಟು ನೋಡಿದ್ರೆ ಆ ರೀತಿ ಪ್ರಶ್ನೆ ಹಾಕೋದು ಮನುಷ್ಯನಲ್ಲಿ ಸಹಜವಾಗಿ ಏನೋ ಕುತೂಹಲ, ಅದು ಸಹಜವಾಗಿರೋ ಥರ ಅನಿಸುತ್ತೆ. ಇದು ಒಂದು ದೃಷ್ಟಿಕೋನ. ಏನು, ನಾವು ಯಾತಕ್ಕೆ ಮಾಡ್ತಾ ಇದ್ದೇವೆ? ಕುತೂಹಲ. ಏನೋ ಕುತೂಹಲ ಇದೆ. ಏನು ಕುತೂಹಲ? ಎಲ್ಲರೂ ಮಾತಾಡ್ತಾರೆ ವೇದಾಂತ ಅಂತ, ಎಲ್ಲರೂ ಮಾತಾಡ್ತಾರೆ ಉಪನಿಷತ್ ಅಂತ. ಅದೇನು ಕಲಿಯೋಣ? ಕುತೂಹಲ. ಹೀಗೆ ನಾವೇನು ಇದನ್ನ ಕಲಿತಾ ಇದ್ದೇವೆ? ಒಂದು ಉತ್ತರ ಕುತೂಹಲ ಅಂತ ಕೊಡ್ಬೋದು ನಾವು. ಆದರೆ ಕುತೂಹಲ ನಮಗೆ ಯಾವಾಗ ಪರಿಹಾರ ಆಗುತ್ತೆ? ಏನೋ ಒಂದು ಉತ್ತರ ಅಂತ ಸಿಕ್ಕಿದಾಗ. ಯಾರೋ ಹೇಳ್ತಾರೆ ಅಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ ಅಂತ. ಸರಿ, ಹೋಗ್ತೀನಿ, ನೋಡ್ತೀನಿ, ದೊಡ್ಡ ಬೆಟ್ಟ ಕಾಣುತ್ತೆ. ಸರಿ ಆಯ್ತು, ಬಂದ್ಬಿಡ್ತೀನಿ. ಕುತೂಹಲ ಅಲ್ಲಿಗೆ ಪರಿಹಾರ ಆಯಿತು. ನಾನು ನೋಡಿರ್ಲಿಲ್ಲ, ನಾನು ಆ ದೊಡ್ಡ ಬೆಟ್ಟ ಅದು ಹೆಂಗಿದೆ ನೋಡಿರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಏನು ಅದ್ಭುತ ಅಂತ. ನಾನು ಅದ್ರ ಮೇಲೆ ಹೋಗಿ ನಿಂತ್ಕೊಂಡೆ, ಏನು ಅನ್ನಿಸ್ಬಿಡ್ತು ಗೊತ್ತಾ ಅಂತ. ಏನೋ ಒಂದು ನಮಗೂ ಮಾತಿನಲ್ಲಿ ಅದನ್ನ ಹೇಳಲಿಕ್ಕೆ ಹೋದಾಗ ಒಂದು ಆ ರೋಚಕತೆ, ಆ ಸಂದರ್ಭದಲ್ಲಿ ನಾವು ಇದ್ದಂಥ ಒಂದು ಮನಸ್ಸಿನಲ್ಲಿ ಒಂದು ಚಿತ್ರಣ ಎಲ್ಲ ಮೂಡಿ ಏನೋ ಒಂದು ಓ ಅಂತ ಅನ್ಸುತ್ತೆ ಅಲ್ವಾ? ಇದ ನಮ್ಮ ಉದ್ದೇಶ. ನಾವು ವೇದಾಂತವನ್ನು ಕಲಿತಾ ಇರೋದು, ಅಥವಾ ನಮ್ಮ ಮಹಾನ್ ಗುರುಗಳೆಲ್ಲ ಈಗ ತತ್ವಬೋಧ ಆದಿ ಶಂಕರಾಚಾರ್ಯರು
ಈ ರೀತಿ ಒಂದು ಕುತೂಹಲ ನಿವಾರಣೆಗೋಸ್ಕರನ ಅವ್ರ ತತ್ವಬೋಧ ಕೊಟ್ಟಿರೋದು. ನಮ್ಮ ಸದ್ಗುರುಗಳು, ನಮ್ಮ ದಿವ್ಯವಾದ ಜ್ಞಾನ ಪರಂಪರೆಯನ್ನು ನೋಡಿದ್ರೆ ಹಲವಾರು ಗುರುಗಳು ಅವರ ಜೀವನವನ್ನ ಜ್ಞಾನದ ಪ್ರಸಾರಕ್ಕೆ ಅಂತ ಮುಡಿಪಾಗಿಟ್ಟಿರೋದು. ಹಾಗಾದ್ರೆ ಈ ರೀತಿ ಒಂದು ಕುತೂಹಲ ನಿವಾರಣೆಗ ಏನು ಇದರ ಮುಖ್ಯ ಉದ್ದೇಶ? ಈಗ ನೀವು ನಾನು ಈ ಪ್ರಪಂಚ ಅನ್ನೋ ಜಾಗದಲ್ಲಿ ಜೀವನ ಅನ್ನೋ ಏನೋ ಒಂದು ನಾಟಕವನ್ನ ಮಾಡ್ತಾ ಇದ್ದಾಗ ಹಲವಾರು ರೀತಿಯ ಏರುಪೇರುಗಳು, ಹಲವಾರು ರೀತಿಯ ಪರಿಸ್ಥಿತಿಗಳು ಬರುತ್ತೆ. ಈ ಪರಿಸ್ಥಿತಿಗಳು ಬಂದಾಗ ನಿಮಗೆ ನನಗೆ ಹಲವಾರು ರೀತಿಯ ಮನಸ್ಸಿನಲ್ಲಿ ಮಾನಸಿಕವಾದ ಉಲ್ಬಣಗಳು, ಮಾನಸಿಕವಾದ ಏರುಪೇರುಗಳು ಸಹ ಉಂಟಾಗುತ್ತೆ. ಆದರೆ ಅದನ್ನೆಲ್ಲ ನಾವು ಯಾವ ರೀತಿ ಅನ್ಕೊಳ್ತೇವೆ? ಅಯ್ಯೋ, ಇದು ಜೀವನದ ರೀತಿಯಪ್ಪ, ಈ ಜೀವನ ಅಂತಂದ್ರೆ ಒಂದು ಗೋಳಾಟ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಅಳ್ತಾ ಇದ್ರೆ ಅವ್ರ ಮೂಲಕ ನಮ್ಗೇನು ಅನ್ಸುತ್ತೆ? ಜೀವನನಾ? ಅಯ್ಯೋ ಬಹಳ ಕಷ್ಟ ಸ್ವಾಮಿ, ಜೀವನ ಅಂದ್ರೆ ಗೋಳು. ಯಾಕೆ? ಅದು ಆ ರೀತಿಯ ಒಂದು ಜೀವನದ ಕಡೆ ಅವರ ವ್ಯವಹಾರ. ಹಾಗಾಗಿ ಅದೇ ಜೀವನದ ರೀತಿ ಅಂತ ಅವ್ರು ಎಲ್ರಿಗೂ ಹೇಳ್ಕೊಡ್ತಾರೆ. ಅವಾಗ ಅಲ್ಲಿ ಸುತ್ತಮುತ್ತ ಇರೋರ್ಗೆ ಏನನ್ಸುತ್ತೆ? ಜೀವನನ ಅಯ್ಯೋ ಗೋಲ್ಡ್ ಸ್ವಾಮಿ. ಈಗ ನಮ್ಮ ಸುತ್ತಮುತ್ತ ಇರೋರೆಲ್ಲ ಏನು ಕಾಕ 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 ಅಂತ ಇದ್ರೆ ನಮ್ಗೇನನ್ಸುತ್ತೆ? ನಾವು ಕಾಕ 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 ಅಂತ ಹೇಳೋಣ ಅಂತ ಅನ್ಸುತ್ತೆ. ಕಾಗೆ ಅಂದ್ರೆ ಅದೇ ತಾನೆ. ಸುತ್ತಮುತ್ತ ಇರೋ ಎಲ್ಲ ಕಾಗೆಗಳನ್ನು ಕಾಕ 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 ಅಂತ ಇರ್ತವೆ, ಅದಕ್ಕೆ ಕಾಗೆಗಳನ್ನು ಕಾಕ ಕಾಕ ಅಂತ ಕಲ್ತ್ಕೊಂಡ್ಬಿಡ್ತವೆ. ಆದ್ರೆ ಸುತ್ತಮುತ್ತ ಇರೋರೆಲ್ಲರೂ ಚೀ ಚಿ 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 ಅಂತ ಇದ್ರೆ ಅವುಗಳನ್ನು ಚೀಚಿ ಚೀಚಿ ಕಲ್ತ್ಕೊಂಡ್ಬಿಡ್ತವೆ. ಹೀಗೆ ನೀವು ನಾನು ಮಾಡ್ತಾ ಇರ್ತೀವಿ. ಈ ರೀತಿ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಸಹಜವಾಗಿ ಒಂದು ಈ ಯಾವುದೋ ಒಂದು ರೀತಿಯ ಪರಿಸ್ಥಿತಿಗಳ ಕಡೆ ಆಕರ್ಷಣೆ ನಮ್ಮಲ್ಲಿ ಕಾಣುತ್ತೆ. ಯಾವ ಪರಿಸ್ಥಿತಿ? ಆ ಪರಿಸ್ಥಿತಿನಲ್ಲಿ ಒಂದು ಸುಖ ಇರಬೇಕು, ಆ ಪರಿಸ್ಥಿತಿನಲ್ಲಿ ನನಗೆ ಆನಂದ ಇರಬೇಕು. ಇದು ಸಹಜವಾಗಿ ಆಕರ್ಷಣೆ ಎಲ್ಲ ಮನುಷ್ಯರಿಗೂ. ನೋಡಿ, ಗಮನ ಕೊಡಿ. ಮನುಷ್ಯರು ಮಾತ್ರ ಯಾತಕ್ಕೆ, ಎಲ್ಲ ಪ್ರಾಣಿಗಳಿಗೂ ಒಂದು ಈ ಸಂತೋಷ, ಆನಂದ ಇದ್ರ ಕಡೆ ಆಕರ್ಷಣೆ, ದುಃಖ, ಬೇಜಾರು ಇದ್ರ ಕಡೆ ನಿರಾಕರ್ಷಣೆ. ಅದು ಬೇಡ ಯಾರಿಗೂ ಅಲ್ವಾ? ನಿಮ್ಗೆ ಯಾವ್ದು ಬೇಕು ಅಂತ ಒಂದು ಯಾರಾದ್ರೂ ನಿಮ್ ಮುಂದೆ ಎರಡು ಇಟ್ಬಿಟ್ಟು ಇದು ಸಂತೋಷ, ಇದು ದುಃಖ, ಯಾವ್ದು ಬೇಕು ಅಂತ ತಗೊಳ್ಳಿ ಅಂತಂದ್ರೆ ಎಲ್ಲರಿಗೂ ಸಂತೋಷದ ಕಡೆ ಆಕರ್ಷಣೆ. ನಿಮಗೆ, ನನಗೆ, ಎಲ್ಲ ಪ್ರಾಣಿಗಳಿಗೆ ಈ ರೀತಿ ಸಂತೋಷ, ಆನಂದ ಇದ್ರ ಕಡೆ ಆಕರ್ಷಣೆ ಒಂದು ರೀತಿಯಲ್ಲಿ ಸಹಜವಾಗಿದೆ. ಕುತೂಹಲ ಅನ್ನೋದು ಸಹಜವಾಗಿ ಆಗಿದೆ. ಅದೇ ರೀತಿಯಲ್ಲಿ ಸಂತೋಷ, ಆನಂದ ಅನ್ನೋದ್ರ ಕಡೆ ಆಕರ್ಷಣೆ ಸಹಜವಾಗಿದೆ. ಆದ್ರೆ ಏನಾಗುತ್ತೆ? ಸಂದರ್ಭಗಳು, ಪರಿಸ್ಥಿತಿಗಳು ಬೇರೆ ಬೇರೆ ಆಗ್ತಾ ಇದ್ದಾಗ ಕೆಲವು ಸರ್ತಿ ಸಂದರ್ಭಗಳಲ್ಲಿ ನನಗೆ ಆ ಸಂತೋಷನ ಸಿಕ್ಕಲ್ಲ. ಯಾವುದೋ ನನಗೆ ಪ್ರಿಯವಾಗಿರೋ ಒಂದು ವಸ್ತು ಕಾಣೆ ಆಗ್ಬಿಡುತ್ತೆ. ಆಗ ಅದು ಕಾಣೆ ಆಯ್ತಲ್ಲ ಅನ್ನೋ ದುಃಖ ಶುರುವಾಗುತ್ತೆ. ಅಥವಾ ಯಾವುದೋ ನನಗೆ ಪ್ರಿಯವಾಗಿರೋರು ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ, ಆಗ ನನಗೆ ದುಃಖ ಶುರುವಾಗತ್ತೆ. ಹೀಗೆ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳಲ್ಲಿ ಸದಾ ನನಗೆ ಬೇಕಾಗಿರುವಂತ ಪರಿಸ್ಥಿತಿ ಮಾತ್ರ ಉಂಟಾಗಲ್ಲ. ಕೆಲವು ಸತಿ ಯಾರೋ ಬಂದು ನಿಮ್ಮನ್ನ ತೆಗಳ್ಬೋದು. ಈ ರೀತಿ ಬೇರೆ ಬೇರೆ ನನಗೆ ಏನ್ ಬೇಡ, ನನಗೆ ಯಾವುದ್ರ ಕಡೆ ಆಕರ್ಷಣೆ ಇಲ್ಲ, ಆ ರೀತಿ ಪರಿಸ್ಥಿತಿ ಬಂದಾಗ ನನಗೆ ಅಲ್ಲಿ ಏನ್ ಸಿಗ್ತಾ ಇದೆ? ದುಃಖ ಅನ್ನೋದು ಸಿಗ್ತಾ ಇದೆ, ಬೇಜಾರು ಅನ್ನೋದು ಸಿಗ್ತಾ ಇದೆ, ಕಳವಳ ಅನ್ನೋದು ಸಿಗ್ತಾ ಇದೆ. ಆದ್ರೆ ಮಹಾನ್ ಗುರುಗಳು ಏನ್ ಕಂಡಿಡ್ಕೊಂಡ್ರು? ಈ ರೀತಿ ಯಾವುದೋ ಒಂದ್ರ ಕಡೆ ಆಕರ್ಷಣೆ, ಯಾವುದೋ ಒಂದ್ರ ಕಡೆ ನಿರಾಕರ್ಷಣೆ, ಈ ರೀತಿ ಇದ್ದಾಗ ಜೀವನ ಅನ್ನೋದು ಸ್ವಲ್ಪ ತಿಕ್ಕಾಟ. ಇದರ ಮೇಲೆ ಒಂದು ಅದ್ಭುತವಾಗಿರೋ ನಿಮ್ಮ ದೈವಿ ಸ್ವರೂಪ ಇದೆ, ಅಲ್ಲಿ ನೀವು ಚಿರವಾಗಿ ಸ್ಥಿರವಾಗಿ ಆನಂದದಲ್ಲಿ ಇರಬಹುದು ಅನ್ನೋದನ್ನ ಅವ್ರು ಕಂಡಿಡ್ಕೊಂಡ್ರು. ಆಗ ಅವರು ಅವರ ಸುತ್ತಮುತ್ತ ಪರಿಸ್ಥಿತಿಗಳು ಹೇಗೆ ಇದ್ರೂ ಅವರು ಆನಂದವಾಗಿ ಶಾಂತವಾಗಿದ್ರು ಇದ್ದಾರೆ. ಅಂತಹವರು ಯಾವ ರೀತಿಯಲ್ಲಿ ಯಾವ ಒಂದು ಜ್ಞಾನವನ್ನ ಅರಿತು ಅದರ ಮೂಲಕ
ಈ ರೀತಿ ಒಂದು ಶಾಂತತೆಯಲ್ಲಿದ್ದಾರೆ. ಅಂತಹ ಜ್ಞಾನವೇ ಉಪನಿಷತ್, ಅಂತಹ ಜ್ಞಾನವೇ ವೇದಾಂತ. ಹಾಗಾಗಿ ಕೇವಲ ಕುತೂಹಲ ಅಲ್ಲ, ನಿಮ್ಮ ನನ್ನ ಒಂದು ಜೀವನದ ಅಳಲು ಅಂತ ನಾವೇನು ಹೇಳ್ತೇವೆ, ಗೋಳು ಅಂತ ಏನು ಹೇಳ್ತೇವೆ, ಅಯ್ಯೋ ಯಾಕಪ್ಪ ಈ ಥರ ಅಂತ ಎಷ್ಟೊಂದು ಸತಿ ನರಳಾಡ್ತೇವೆ. ಅವರು ಆ ಥರ ಮಾತಾಡ್ಬಿಟ್ರು, ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತೆಲ್ಲ ನಾವು ವಿಲವಿಲ ಅಂತ ಇವೆ. ಈ ಎಲ್ಲ ರೀತಿಯ ಬೇರೆ ಬೇರೆ ಕಷ್ಟ ಅಂತ ನಾವೇನು ಕರಿತಾ ಇದ್ದೇವೆ, ಅವುಗಳಿಂದ ಹೇಗೆ ಹೊರಗಡೆ ಬರೋದು? ಆ ಒಂದು ಜ್ಞಾನದ ದೃಷ್ಟಿಯೇ ವೇದಾಂತ. ತತ್ವಬೋಧ ಅಂದರೆ ಆಗಲೇ ನಮ್ಮ ಅಮ್ಮ ಹೇಳಿದಾಗೆ, ಸುಜಿಯ ಅಮ್ಮ ಶುರು ಮಾಡಿದಾಗ, ಏನೋ ಒಂದು ಮೂಲ ಸ್ವರೂಪ ಇದೆ, ಬದಲಾಗದ ಮೂಲ ತತ್ವ ಇದೆ. ತತ್ವ ಅಂತಂದ್ರೆ ಏನು? ಏನೋ ಒಂದು ಸಹಜವಾಗಿ ಏನಿದೆ, ಸತ್ಯವಾಗಿ ಏನಿದೆ, ಅದನ್ನ ತತ್ವ ಅಂತ ಕರೆಯೋದು. ಸತ್ಯ ಅಂದ್ರೇನು? ಯಾವುದೇ ಕಾಲದಲ್ಲೂ ಬದಲಾಗದೆ ಇರುತ್ತಲ್ಲ, ಅದು ತತ್ವ ಅಂತಂದ್ರೆ. ಯಾವುದೋ ಬದಲಾಗ್ತಾ ಇದ್ರೆ ಅದು ಬದಲಾಗುವಂಥದ್ದು. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲಿ, ಪರಿಸರದಲ್ಲಿ, ಸನ್ನಿವೇಶದಲ್ಲಿ ಏನು ಬದಲಾಗದೆ ಇರೋದು, ಅದನ್ನ ನಾವು ಯಾವಾಗ ಅರಿತೇವೆ, ಆಗ ನಾವು ಏನೋ ಒಂದು ಬದಲಾವಣೆ ಅಂತ ಇರುತ್ತಲ್ಲ, ಅದನ್ನ ಮೀರಿ ಜೀವನವನ್ನ ನಡೆಸ್ಬೋದು. ಹಾಗೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಯಾವುದೇ ಸನ್ನಿವೇಶದಲ್ಲಿ ಯಾವುದು ಬದಲಾಗದೆ ಚಿರವಾಗಿ ಸ್ಥಿರವಾಗಿ ಇದೆ, ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳಬೇಕು ಅಂದ್ರೆ ಸತ್ಯ. ಸತ್ಯ ಅಂತಂದ್ರೇನು? ಯಾವುದು ಕಾಲ ಕಾಲಕ್ಕೆ, ದೇಶ ದೇಶಕ್ಕೆ, ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಲ್ಲ, ಅದು ಮಾತ್ರ ಸತ್ಯ. ಯಾವುದು ಬದಲಾಗತ್ತೆ ಅದು ಸುಳ್ಳು. ಆ ರೀತಿ ಸತ್ಯದ ಬೋಧನೆ ತತ್ವಬೋಧ. ಉದಾಹರಣೆ ಮೂಲಕ ನಾವು ಲೋಟ, ಮಡಿಕೆ, ಹುಡಿಕೆ, ಹೂಜಿ, ಇದರೆಲ್ಲದರಲ್ಲೂ ಒಂದು ಏನು ಬದಲಾಗದೆ ಇರುವಂಥದ್ದು, ಅದರ ಆಕಾರ ಬೇರೆ, ಗಾತ್ರ ಬೇರೆ, ಅದರ ಭಾರ ಬೇರೆ, ಅದರ ಉಪಯೋಗ ಬೇರೆ. ಆದರೆ ಬದಲಾಗದೆ ಇರೋದೇನು? ಮಣ್ಣು. ಅಂದ್ರೆ ಒಂದು ರೀತಿನಲ್ಲಿ ಮಣ್ಣು ಅನ್ನೋದು ತತ್ವ ಅಥವಾ ಅದರಲ್ಲಿರೋ ಸತ್ಯ, ಬದಲಾಗದೆ ಇರೋ ಏನೋ ಒಂದು ಅಂಶ. ಅದನ್ನ ಅರ್ಥಕೊಂಡಾಗ ನಾನು ಮಣ್ಣನ್ನ ಯಾವ ರೀತಿ ಮಡಿಕೆ, ಹುಡಿಕೆ, ಹೂಜಿ ತರ ಮಾಡಬಹುದು ಅನ್ನೋದನ್ನ ಕಲೀಲಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಯಾವುದೋ ಒಂದನ್ನು ಕಲಿಯೋದ್ರಿಂದ, ಯಾವುದೋ ಒಂದನ್ನು ಅರಿಯೋದ್ರಿಂದ ನಾನು ಎಲ್ಲವನ್ನೂ ಪರಿಹಾರ ಮಾಡೋದನ್ನ ಕಲ್ತ್ಕೊಳ್ಳೋದಿರುತ್ತಲ್ಲ, ಅದು ತತ್ವಬೋಧ. ಅದು ನಮ್ಮ ನಿಜವಾದ ಧ್ಯೇಯ. ಏನಕ್ಕೆ? ಈ ಅಳಲಿನಿಂದ ಪಾರಾಗ್ಲಿಕ್ಕೆ. ಜೀವನ ಅನ್ನೋದು ಅದ್ಭುತವಾಗಿರೋ ಒಂದು ದೈವಿ ಸ್ವರೂಪ. ಆದ್ರೆ ಅದನ್ನ ಅರಿಯದೇ ಇದ್ದಾಗ ಅಲ್ಲಿ ಬಹಳ ಕಷ್ಟದ ಒಂದು ಸನ್ನಿವೇಶ ಮನಸ್ಸಿನಲ್ಲಿ ಸೃಷ್ಟಿಯಾಗತ್ತೆ. ಅದನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು? ಆ ನೋಟವೇ ವೇದಾಂತ. ಅದೇ ನಿಜವಾದ ಪ್ರಯೋಜನ. ಎಲ್ಲ ಗುರುಗಳ ಆಶಯ ಏನು? ಆ ಗುರುಗಳು ಹೇಗೆ ಆ ಒಂದು ಅಳಲಿನಿಂದ ಪಾರಾಗಿ ಸ್ಥಿರತೆಯಲ್ಲಿದ್ದಾರಲ್ಲ, ಆ ಸ್ಥಿರತೆ ಎಲ್ಲರ ಒಂದು ಸಹಜವಾದ ದೈವದತ್ತವಾದ ಒಂದು ಸ್ವರೂಪ. ಅದನ್ನು ಅರಿಯದೆ ಅಳಲು. ಹಾಗಾಗಿ ಆ ಅಳಲಿನಿಂದ ಪಾರಿಗೆ ಆ ತತ್ವದ ಅರಿವು ಆಗ್ಲ. ಧನ್ಯವಾದಗಳು ಸರ್. ತಮ್ಮ ಈ ಒಂದು ಜ್ಞಾನವನ್ನ ಬಹಳ ಚೆನ್ನಾಗಿ ನಮ್ಗೆ ಅರ್ಥವಾಗುವ ಹಾಗೆ, ಮನದಟ್ಟುವ ಹಾಗೆ ಹೇಳ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಸರ್. ಧನ್ಯವಾದ. ಈಗ ಎರಡನೇ ವಿಡಿಯೋ ನೋಡೋಣ. ಅದರ ಮೇಲೆ ಒಂದು ಹಲವಾರು ಪ್ರಶ್ನೆಗಳಿವೆ. ರಜನಿಜಿ, ನೀವು ಎರಡನೇ ವಿಡಿಯೋ ನೋಡಿದೀರಾ ಅಲ್ವಾ? ಇದು ಮೊದಲನೇ ಪ್ರಶ್ನೆ ನಿಮ್ಗೆನೆ. ಮ್ಯಾಮ್
ಹೇಳಿ ಹೇಳಿ. ನೋಡಿಲ್ಲ, ಅದು ಸೆಕೆಂಡ್ ವಿಡಿಯೋ ನೋಡಿಲ್ಲ. ಹೌದಾ, ಸರಿ. ಹ್ಮ್. ವೀಣಾಜಿ ಇದ್ದೀರಾ? ಅವ್ರ ಆಗ್ಲಿಂದ ಮಾತಾಡ್ತಾ ಇಲ್ಲ, ಏನೋ ಅವ್ರದ್ದು ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ಲಕ್ಷ್ಮೀಜಿ ನೀವು ಹೇಳಿ ಮೊದಲನೇ ಪ್ರಶ್ನೆ. ವಿಡಿಯೋ ಕಟ್ ಆಗ್ತಾ ಇದೆ ಮೇಡಮ್. ನಂದಾ? ನಂದು ಹೌದಾ, ಇವಾಗ ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ ಅಮ್ಮ. ಕೇಳಿಸ್ತಾ ಇದೆ. ವೀಣಾಜಿ ಹೇಳೋದಾದ್ರೆ ಹೇಳ್ಬಿಡ್ಲಿ, ನೆಕ್ಸ್ಟ್ ನೀವು ತಗೊಳ್ಳೋರು. ಇದು ಇಲ್ಲ, ಓದಿಲ್ಲ. ಹೌದಾ, ನಾನ್ ಸರಿ ಸರಿ, ಪರವಾಗಿಲ್ಲ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಮತ್ತೆ ಸರ್ ಕೊನೆಯಲ್ಲಿ ಪೂರ್ತಿಯಾಗಿ ಎಲ್ಲ ಹೇಳ್ತಾರಲ್ಲ, ಅದನ್ನ ಕೇಳಿಸ್ಕೊಳ್ಳಿ. ನಿಮ್ಗೆ 1-2 ಕ್ಲಾಸ್ ಆದ್ಮೇಲೆ ನೀವು ಪೂರ್ತಿಯಾಗಿ ಥರವಾಗಿ ಪ್ರಿಪೇರ್ ಆಗಿ ಬರ್ಬೇಕು. ಇದು ಅಧ್ಯಯನ. ನಾವು ಬರೀ ಕೇಳಿಸ್ಕೊಳ್ಳೋದಲ್ಲ, ನಾವು ಇದರಲ್ಲಿ ಪೂರ್ತಿಯಾಗಿ ಭಾಗವಹಿಸ್ಬೇಕು. ಮತ್ತೆ ನಾವು ಇದನ್ನ ಪೂರ್ತಿ ನಮ್ಮಲ್ಲಿ ಇಳಿಸ್ಕೊಳ್ಬೇಕು. ಇದು ಮನನ ಕಾರ್ಯ ನಡಿಬೇಕು. ಶ್ರವಣ, ಮನನ, ನಿಧಿಧ್ಯಾಸ ಅಂತ 3. ಶ್ರವಣ ಮೊದ್ಲು ಎಲ್ಲ ಕೇಳ್ಬೇಕು, ಮತ್ತೆ ಮನನ, ಶ್ರವಣ ಮನನ ಎರಡನ್ನು ಸಹ ನಾವು ಇಲ್ಲಿ ಮಾಡ್ತೀವಿ. ಹಾಗಾಗಿ ನೀವು ಮೊದ್ಲೇ ಎಲ್ಲ ಕೇಳ್ಕೊಂಡು ಬಂದಿರಿ. ಇಲ್ಲಿ ನಾವು ಅದರ ಮನನ ಕಾರ್ಯವನ್ನ ಮಾಡೋಣ. ಲಕ್ಷ್ಮೀಜಿ, ಬದಲಾಗುವ ನಾನು ಯಾರು, ಬದಲಾಗದ ನಾನು ಯಾರು, ಮತ್ತೆ ನಿಜವಾದ ನಾನು ಯಾರು, ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಗುರುಜಿ. ನಾನು ಯಾರು ಅನ್ನೋದೇ ನನಗ್ ಗೊತ್ತಿರಲ್ಲ, ಬೇರೆಯವರೆಲ್ಲ ಯಾರ್ಯಾರು ಅನ್ನೋದೆಲ್ಲ ಗೊತ್ತು. ಸಾರಿ ಅಮ್ಮ, ನಾನು ಯಾಕಂದ್ರೆ ಅದು ವಿಡಿಯೋ ಎಲ್ಲಿತ್ತು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಅಮ್ಮ ನನಗೂ. ಹೌದಾ? ಫಸ್ಟ್ ಕ್ಲಾಸ್ ಇರೋದ್ರಿಂದ ನಾನು ಹಂಗ ಜನರಲ್ ಆಗಿ ಹೇಳು ಅಂತ ಹೇಳಿದ್ರ ಹೇಳ್ತೇನೆ ಅಮ್ಮ. ಸರಿ, ಹಾಗಾದ್ರೆ ವಿಡಿಯೋ ಸಪ್ರೇಟ್ ಆಗು ಒಂದು ಕಳಿಸೋಣ, ಮತ್ತೆ ಇದ್ರಲ್ಲೂ ಇರುತ್ತೆ, ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಇಂದ ಈ ತರ ಕನ್ಫ್ಯೂಷನ್ಸ್ ಬೇಡ. ಬೇರೆನು ಕಳಿಸ್ತೀನಿ, ಮತ್ತೆ ಇದ್ರೊಳಗಡೆನು ಚೆಕ್ ಮಾಡಿದ್ರೆ ಇಲ್ಲೂ ಇರುತ್ತೆ. ಅದ ಗೊತ್ತಾಗ್ಲಿಲ್ಲ ರೀ ನನಗೂ ಏನು ಸರಿ, ನನ್ಗೆ ಅದು ಗೊತ್ತಾಗ್ಲಿಲ್ಲ, ಸಾರಿ. ನಾನ್ ಮೊದ್ಲು ಹಾಕಿದ್ದೆ, ಆಮೇಲೆ ಡಿಲೀಟ್ ಮಾಡ್ಬಿಟ್ಟೆ, ಇದ್ರಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು. ಓಕೆ, ಇಲ್ಲ ಅಮ್ಮ, ನನ್ಗೂ ಗೊತ್ತಾಗ್ಲಿಲ್ಲ ರೀ. ಸರಿ, ನಿಮ್ಗೆ ಹಾಗೆ ಗೊತ್ತಾಗಿರೋದು ಕರೆಕ್ಟ್ ಆಗಿ ನೋಡಿ ನಾನು ಯಾರು ಅಂತ. ಗುರುಜಿ ಯಾವಾಗ್ಲೂ ಒಂದು ಹೇಳ್ತಾ ಇರ್ತಾರೆ, ಅದು ಮಹಾವಾಕ್ಯ, ಅದರಲ್ಲಿ ಇದೆ. ನಾನಲ್ಲ. ನಾನು ನಾನೆಂಬುದು ನಾನಲ್ಲ, ಈ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತ ಹೇಳ್ತಾರಲ್ಲ, ಅದು ಅಂತ ಹೇಳಿ ನಾನು ವಿಡಿಯೋ ನೋಡ್ಲಿಲ್ಲಕ್ರು ಇದ ಉತ್ತರ ಕೊಡ್ತಿದ್ದೆ ಅಮ್ಮ. ವಿಡಿಯೋ ನೋಡಿದ್ರು ಇದ್ದ ಹೇಳ್ತಿದ್ದೆ ಅಂತ ಹೇಳಿ ಅನಿಸ್ತೈತಿ ಅಮ್ಮ. ಅದರಲ್ಲಿ ಬದ್ಲಾಗೋ ನಾನ್ ಯಾರು ಅದರಲ್ಲಿ. ಸಾರಿ ಅಮ್ಮ, ಅಷ್ಟ್ ಡೀಟೇಲ್ ಆಗಿ ನೋಡಿಲ್ಲ ರೀ. ಹೌದಾ? ಹಾ ಅಮ್ಮ. ಸಾವಿತ್ರಿಜಿ ಇದಾರೆ, ಅವರು ಹೇಳ್ತಾರೆ. ಸಾವಿತ್ರಿಜಿ, ಇದಕ್ಕೆ ಹೇಳ್ತೀರಾ ನೀವು? ಲಕ್ಷ್ಮಿ ಅಮ್ಮ ಹೇಳಿದ ಹಾಗೆ ಹೇಳಿದ್ರೆ, ಇವಾಗ ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತ. ಯಾಕೆಂದ್ರೆ ಅದನ್ನೇ ತಗೊಂಡ್ರೆ ನಾವು ದೇಹ ಅದು ಬದಲಾಗ್ತಾ ಇರತ್ತೆ, ಸತತವಾಗಿ ಬದಲಾಗ್ತಾ ಇರತ್ತೆ. ಚಿಕ್ಕ ಮಗು ಇದ್ದಾಗ ನಮ್ಗೆ ಒಂದ್ ಸ್ವಲ್ಪ ಪ್ರಜ್ಞೆ ಬಂದಾಗ ನೋಡ್ತೀವಿ, ಮತ್ತೆ ಸ್ವಲ್ಪ ದೊಡ್ಡದಾಗೋದು, ಆಮೇಲೆ ಕಾಯಿಲೆ ಬರೋದು, ರೋಗ ಆಗೋದು, ಹೋಗೋದು, ಈ ಹುಟ್ಟೋದು, ಬೆಳೆಯೋದು, ಇರೋದು, ಹೋಗೋದು, ಇದನ್ನೆಲ್ಲಾನು ನಾವು ಎಲ್ಲಾನು ಗೊತ್ತಾಗ್ತಾ ಇರುತ್ತೆ, ಎಲ್ಲ ನೋಡ್ತಾ ಇರ್ತೀವಿ. ನಮ್ಮ ದೇಶದಲ್ಲಿ ಯಾವ ತರ ಎಲ್ಲ ಬದಲಾವಣೆ ಆಗ್ತಾ ಇರತ್ತೆ ಅಂತ. ಆದ್ರೆ ಆತ್ಮಕ್ಕೆ ಯಾವುದೇ ಬದಲಾವಣೆ ಇರಲ್ಲ. ಈ ಸಚ್ಚಿದಾನಂದ ಶಿವನಾದ ನಾನು, ಈ ಶಿವನಿಗೆ ಬದಲಾವಣೆ ಆಗಿರಲ್ಲ. ಬರೀ ದೇಹ ಮನ ಬುದ್ಧಿಗಳು ಬದಲಾಗ್ತಾ ಇರತ್ತೆ, ಹೋಗ್ತಾ ಇರತ್ತೆ, ಬದಲಾಗ್ತಾ ಇರತ್ತೆ. ಅದೇ ತರ ಅಂತ ನಾವು ಹೇಳ್ಬೋದು. ಆ ಚೈತನ್ಯ ಮಾತ್ರ ಯಾವುದೇ ಬದಲಾವಣೆ ಇರಲ್ಲ ಅದು.
ಹಾಗಾದ್ರೆ ನೀವು ಇವಾಗ ಅದಕ್ಕೆ ದೇಹ ಹೇಳ್ಬೋದು. ಆ ಅಮ್ಮ ಇನ್ನೇನಮ್ಮ ಹೇಳಿ ಅದೇ ಪದ್ಮಾಜಿ. ದೇಹ ಚಿಕ್ಕದಾಗಿ ಮಗು ಇದ್ದಾಗ ಚಿಕ್ಕದಾಗಿತ್ತು, ಆಮೇಲೆ ಬೆಳೀತು, ಆಮೇಲೆ ಮುದಿ ಆಯ್ತು, ಆಮೇಲೆ ಸತ್ತು ಹೋಯ್ತು, ಅದು ಬದಲಾವಣೆ ಆಯ್ತು, ಅದು ಬದಲಾಗೋದು, ದೇಹ ಬದಲಾಗತ್ತೆ ಅಂತ ಆಯ್ತು. ಹಾಗಾದ್ರೆ ಬೇರೆ ಇನ್ನು ಯಾವ್ದಾದ್ರು ಬದಲಾವಣೆ ಆಗುವಂತಹದ್ದು ನಾನು ಅಂತ ಅನ್ಕೊಂಡಿದ್ದೀನಲ್ಲ ಅಂತದ್ ಯಾವ್ದಾದ್ರು ಇದೆಯಾ? ಇದು ಬದಲಾಗ್ತಾ ಇತ್ತಲ್ವಾ, ಇದನ್ನೆಲ್ಲ ಅರಿತಾ ಇತ್ತದು. ಅವನ್ಗೂ ಗೊತ್ತಾಗ್ತಾ ಇತ್ತು, ವಯಸ್ಸಾಯ್ತು, ಇನ್ನೇನೋ ದೊಡ್ಡವರಾಯ್ತು. ಯಾಕೆಂದ್ರೆ ಲೋಕಾರೂಢಿಯಾಗಿ ಮಾತಾಡ್ಕೋತಾರಲ್ವಾ, ಓದು ಮುಗೀತು, ಇನ್ನೇನ್ ಮದ್ವೆ ಮಾಡ್ಬೇಕು, ಈ ತರ ಎಲ್ಲ ಅನುಭವಗಳೆಲ್ಲ ಆಗಿರತ್ತೆ. ನಾವ್ ಸಾಮಾನ್ಯವಾಗಿ ಅದೆಲ್ಲ ಬದಲಾಗ್ತಾ ಇರುತ್ತೆ, ಅದು ಗೊತ್ತಾಗ್ತಾ ಇರುತ್ತೆ, ಅವರಿಗೆ ಅರಿತಾ ಇರ್ತಾನೆ. ಆ ಅರಿವಿಗೆ ಯಾವುದೇ ಬದಲಾವಣೆ ಇರಲ್ಲ, ಆ ಚೈತನ್ಯ ಸ್ವರೂಪಿ ಅಂತ. ಅರಿಯೋದು ಅಂತಂದ್ರೆ ಆ ಚೈತನ್ಯ ಇರೋದಕ್ಕೆ ಅವನು ಅರಿತಾ ಇರೋದು, ಆ ಶಿವ ಒಳಗೆ ಇರೋದಕ್ಕೆ ಅರಿತಾ ಇರ್ತಾನೆ. ಅದಕ್ಕೆ ಯಾವುದೇ ಬದಲಾವಣೆ ಇರಲ್ಲ ಅಂತ ನಾವು ಆ ಶ್ಲೋಕದಿಂದ ತಗೊಂಡಾಗ ಅದನ್ನ ಆತರ ಹೇಳ್ಬೋದು ಅಂತ ಅದು ಬದಲಾಗದ ಅನ್ಸತ್ತೆ. ತತ್ವ ಬೇರೆ ಚೈತನ್ಯ. ಅಂತಂದ್ರೆ ನಾನು ಹೆಂಗ್ಸು, ನನ್ ಗಂಡ್ಸು, ನನ್ ಕಷ್ಟ, ನನ್ಗ್ ದುಃಖ ಆಗ್ತಾ ಇದೆ. ಸರ್ ಹೇಳಿದ್ರು ಇವಾಗ, ನಾವ್ ಯಾಕೆ ದುಃಖ ಪಡ್ತೀವಿ, ಯಾಕೆ ಸುಖ ಸಂತೋಷ, ಇದು ಎಲ್ಲಾನು ಆಗ್ತಾ ಇರತ್ತೆ. ಈ ನಾನು 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 ಅಂತ ಎಲ್ಲಾದ್ರಲ್ಲೂ ನಾವು ಆ ಒಂದು ಬಳಸ್ತಾ ಇರ್ತೀವಲ್ವಾ. ನನಗೆ ದುಃಖ, ನನಗೆ ಸುಖ, ನಾನು ಹೆಂಗ್ಸು, ನಾನ್ ಗಂಡ್ಸು, ನನ್ ಮಕ್ಕಳು, ಈ ನಾನು ಅನ್ನೋದು ಮಾತ್ರ ಅಲ್ಲಿ ಬದಲಾಗದೆ ಇರತ್ತೆ. ಆ ಒಂದು ನಾನು ಮಿಕ್ಕ ಎಲ್ಲ ಬದಲಾಗ್ತಾ ಇರತ್ತೆ, ಹೆಂಗ್ಸು ಗಂಡ್ಸು ಆತರ ಅವೆಲ್ಲಾನು ಬದಲಾಗ್ತಾ ಇರತ್ತೆ. ಆ ಪಾತ್ರಗಳು ಏನಿದೆ ಅದು ಬದಲಾಗ್ತಾ ಇರತ್ತೆ. ಆ ಬದಲಾಗದೆ ಇರ್ತಕ್ಕಂತ ನಾನುನ ಅದನ್ನು ತಿಳಿಸ್ಕೊಡೋದೇನೆ ಈ ತತ್ವಬೋಧ. ಆ ತತ್ವ, ಆ ಮೂಲವನ್ನು ನಾವು ಈ ಮಡಿಕೆ ಕುಡಿಕೆನ ವಿಧದಲ್ಲೂ ಹಿಂದಿನ ವಿಡಿಯೋದಲ್ಲೂ ನಾವು ವಿಚಾರಣೆ ಮಾಡಿದಾಗ ಅವೆಲ್ಲವೂ ಬದಲಾಗ್ತಾ ಇತ್ತು. ಮಡಿಕೆ ಆಕಾರ ಬದಲಾಗ್ತಾ ಇತ್ತು, ಲೋಟ ಬದಲಾಗ್ತಾ ಇತ್ತು, ತಟ್ಟೆ ಬದಲಾಗ್ತಾ ಇತ್ತು. ಇನ್ನು ನಾವು ಬೇಕಾದಷ್ಟು ಅದಕ್ಕೆ ಆಕಾರ ಕೊಟ್ಕೊಂಡು, ನಾಮ ರೂಪಗಳನ್ನೆಲ್ಲ ಕೊಟ್ಕೊಂಡು ನಾವು ಅದನ್ನ ಮಾಡ್ತಾ ಹೋಗ್ಬೋದು, ತಿಳಿತಾ ಹೋಗ್ಬೋದು. ಆದ್ರೆ ಅವು ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಮಣ್ಣು ಮಾತ್ರ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಅದರಿಂದ ಕೂಡ ಗೊತ್ತಾಯ್ತು. ಆ ತರ ಗೊತ್ತಾದಾಗ ನಮ್ಗೆ ಈ ಶ್ಲೋಕ ಹೇಳಿದ್ರಲ್ವಾ, ಅದರಲ್ಲೂ ಕೂಡ ಆ ದೇಹ ಅದು ಎಲ್ಲ ಬದಲಾಗ್ತಾ ಇತ್ತು. ಹಾಗಾದ್ರೆ ಆಗದೆ ಇರೋದು ನಾನು ಅಂತಿದ್ಯಲ್ವಾ, ಆ ಮೂಲವನ್ನು ನಾವು ಕಂಡ್ಕೊಳ್ಬೇಕಾಗತ್ತೆ ಈ ತತ್ವಬೋಧದ ಮುಖಾಂತರ ಅಂತ ಅದರಿಂದ ಕೂಡ ನಮ್ಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಅವಾಗ್ಲೇ ನಾವು ನೋಡಿದ್ವಿ, ನಾಮ ರೂಪಗಳು ಹೊರಗಡೆ ಬಾಕಿ ನೋಟಕ್ಕೆ ನಾವು ಏನ್ ಕಾಣಿಸ್ತಾ ಇದೆಯೋ, ಈ ಮಣ್ಣು, ಲೋಟ, ಕುಡಿಕೆ ಅದನ್ನ ಅಷ್ಟೇ ತಿಳ್ಕೊಂಡು, ಬಾಕಿ ನೋಟಕ್ಕೆ ಏನ್ ಪ್ರಪಂಚ ಕಾಣ್ತಾ ಇದೆಯೋ ನಾವು ಅಷ್ಟೇ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ಕೊಳ್ತಾ ಹೋದಾಗ, ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ನಾವು ಅದನ್ನ ತಿಳ್ಕೊಂತ ಹೋದಾಗ, ಬಾಕಿ ನೋಟಕ್ಕೆ ಕಾಣಿಸೋದೇ ಸತ್ಯ ಅಂತ ನಾವು ಅರ್ಥಕೊಂಡಾಗ ನಾವು ಕಷ್ಟದಲ್ಲಿ ಸಿಕ್ಕಾಕೋತೀವಿ. ಮತ್ತೆ ಮತ್ತೆ ನಾವು ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ಪುನರಪಿ ಜನನ ಪುನರಪಿ ಮರಣಂ ಅಂತ. ಹಾಗಾಗಿ ನಾವು ಈ ಮೂಲವನ್ನು ತಿಳ್ಕೊಂಡಾಗ ನಮ್ಗೆ ಸರಿ ಹೇಳಿದ್ರು, ಆ ತತ್ವ, ಆ ಸತ್ಯ, ಬದಲಾಗದೆ ಇರ್ತಕ್ಕಂತ ಒಂದು ಸತ್ಯ ಇದೆಯಲ್ವಾ, ಆ ಸತ್ಯವನ್ನು ಅರ್ಥಕೊಂಡು ನಾವು ಅದ್ರ ತರ ನಾವು ನಡ್ಕೊಂಡು ಹೋದಾಗ ನಮ್ಗೆ ಈ ದುಃಖದಿಂದ ಪಾರಾಗ್ಬೋದು. ನಾವು ಆ ಆನಂದ ಅನ್ನೋ ಸ್ಥಿತಿನ ನಾವು ಅದನ್ನ ನಾವು ಅರ್ಥಕೋಬಹುದು ಅನ್ನೋದು ಈ ತತ್ವಬೋಧ ನಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡತ್ತೆ. ಆ ಸತ್ಯವಾಗಿರೋದು ಯಾವುದು, ಹಾಗಾದ್ರೆ ಬದಲಾಗ್ತಾ ಇರೋದು ಯಾವುದು, ಬದಲಾಗದೆ ಇರ್ತಕ್ಕಂಥದ್ದು ಯಾವುದು ಅನ್ನೋದನ್ನ ಈ ತತ್ವಬೋಧ ನಮ್ಗೆ ಕ್ಲೀನ್ ಆಗೆಲ್ಲ ಕುಲಂಕುಷವಾಗೆಲ್ಲ ನಮ್ಗೆ ತಿಳಿಸ್ಕೊಡ್ತಾ ಹೋಗತ್ತೆ. ಬಹಳ ಸಂತೋಷ, ತುಂಬಾ ಹೇಳಿದ್ರಿ. ಇಲ್ಲಿ ಇವಾಗ ನಂಗೆ ದುಃಖ ಆಗತ್ತೆ, ಒಂದೊಂದ್ಸತಿ ಸುಖ ಆಗತ್ತೆ ಅಂತ ಹೇಳಿದ್ರಿ. ಸುಖ ದುಃಖಗಳು ಅನ್ನೋದು ಬದಲಾವಣೆ ಆಗ್ತಾ ಇರತ್ತೆ ಅಲ್ವಾ. ಒಂದ್ಸತಿ ಸುಖ ಬರುತ್ತೆ, ಒಂದ್ಸತಿ ದುಃಖ ಬರುತ್ತೆ. ಅವಾಗ ಅದು ಬದಲಾವಣೆ ಆಗೋದು ಯಾವ್ದಕ್ಕೆ? ಆ ಒಂದು ಸುಖ ದುಃಖ ಅನ್ನುವ ಅನುಭವ ಯಾವ್ದಕ್ಕಾಗತ್ತೆ? ನಮ್ಗೆ ಅರಿವಾಗ ಆಗ್ತಾ ಇರತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಆ ಚೈತನ್ಯ ಸ್ವರೂಪಿ ಅಂತಿದ್ಯಾ. ಯಾಕೆಂದ್ರೆ ಒಂದು ಸತ್ತ ಹೆಣನ ಅದಕ್ಕೂನು ಎಲ್ಲಾನು ಇರತ್ತಲ್ವಾ. ಆ ಮನುಷ್ಯನಿಗೆ ಎಲ್ಲ ಇಂದ್ರಿಯಗಳು ಎಲ್ಲಾನು ಇರತ್ತೆ. ಆ ಇಂದ್ರಿಯಗಳಿಗೆ ಒಂದು ಶಕ್ತಿ ಕೊಡ್ತಾ ಇರತ್ತೆ.
ನಾವು ಆಗ್ಲೇ ಹೇಳಿದ್ವಿ, ಈ ಪ್ರಪಂಚದ ಹಿಂದೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ, ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಎಲ್ಲವೂ ಬದಲಾಗ್ತಾ ಇರತ್ತೆ. ಗಾಳಿ ಬೀಸ್ತಾ ಇರತ್ತೆ, ಬಿಸಿಲು ಬರ್ತಾ ಇರತ್ತೆ, ಮಳೆ ಬರ್ತಾ ಇರತ್ತೆ, ಸತತವಾಗಿ ಎಲ್ಲ ಬದಲಾಗ್ತಾ ಇರತ್ತೆ ನಾವು ಅದನ್ನು ಗಮನಿಸಿದಾಗ. ಹಾಗಾದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಯಾವ್ದೋ ಒಂದು ತತ್ವ ಇರ್ಬೇಕಲ್ವಾ? ಆ ತತ್ವನ ಅರಿಯೋದೇ ನಾವು, ಆ ಸತ್ಯನ ಅರಿಯೋದೇ ನಾವು ತತ್ವಬೋಧ ಅಂತ. ಆಗ್ಲೇ ನೀವು ಹೇಳಿದ್ರಿ ಅಮ್ಮ, ಆ ಮುತ್ತಿನ ಹಾರದ ಬಗ್ಗೆ ಕೂಡ. ಆ ಒಂದು ಹಿಂದೆ ಇರ್ತಕ್ಕಂಥ ದಾರ ಸೂತ್ರ ಏನಿದೆ ಅಂದ್ರೆ ಅದು ನಮಗ್ ಗೊತ್ತಾಗ್ತಿರ್ಲಿಲ್ಲ. ಬರೀ ಬಾಕಿ ನೋಟಕ್ಕೆ ಏನಿತ್ತು, ಆ ಮಣಿಗಳ ರೂಪದಲ್ಲಿ ನಾವು ಒಂದೊಂದನ್ನೇ ಒಂದು ವಸ್ತು ಆ ನಾಮ ರೂಪಗಳನ್ನ ಆ ಮಣಿಗಳಿಗೆಲ್ಲ ಕೊಟ್ಟು ನೋಡಿದಾಗ ಅದ್ರ ಹಿಂದೆ ಇರ್ತಕ್ಕಂಥದ್ದು ಆ ಸತ್ಯ ನಮ್ಗೆ ಗೊತ್ತಾಗ್ಲಿಲ್ಲ. ಆ ಸತ್ಯವು ಎಲ್ಲವನ್ನೂ ಒಂದರಲ್ಲೇ ಇತ್ತು, ಆ ಒಂದೇ ಬದಲಾಗದೆ ಇರೋ ಇತ್ತು. ಇಂಥ ಮಣಿಗಳೆಲ್ಲ ಬದಲಾಗಿತ್ತದು, ಒಂದೊಂದ್ ಮಣಿನೂ ದಪ್ಪ ಇರತ್ತೆ, ಸಣ್ಣ ಇರತ್ತೆ, ಹಾಗೆಲ್ಲ ಇರತ್ತೆ ಅದು. ಆದ್ರೆ ಸೂತ್ರ ಮಾತ್ರ ಒಂದೇ ಆಗಿರತ್ತು, ಅದ್ರಲ್ಲಿ ಯಾವುದೇ ಬದಲಾವಣೆ ಇರ್ಲಿಲ್ಲ. ಅಂತಹ ಒಂದು ನಾವು ತತ್ವವನ್ನು ತಿಳ್ಕೊಳ್ಳೋದೆ ತತ್ವಬೋಧ ಅಂತ ನಮ್ಗೆ ಇದರಿಂದ ಮುಂದೆ ತಿಳಿಸ್ಕೊಡ್ತಾ ಹೋಗತ್ತೆ. ಮಣಿ ಹಾರದಲ್ಲಿ ಆ ಸೂತ್ರ ಏನಿರುತ್ತೆ ಎಲ್ಲವನ್ನು ಹಿಡಿದು ಇಟ್ಕೊಂಡಿರತ್ತೆ. ಆ ಸೂತ್ರ ಅನ್ನೋದು ಇಲ್ಲ ಅಂತಂದ್ರೆ ಹಾರ ಇರಲ್ಲ. ಹೌದು, ಆದ್ರೆ ಅದು ಕಾಣಿಸಲ್ಲ, ಅದು ನಮ್ಗೆ ಹೊರಗಡೆಯಿಂದ ನಾವು ನೋಡಿದ್ರೆ ಕಾಣಿಸಲ್ಲ. ಇಲ್ಲಿ ಬದಲಾಗುವ ನಾನು, ಗುರುಜಿ ಹೇಳಿರೋದು ಏನು, ಈ ದೇಹ ಮನ ಬುದ್ಧಿ ನಾನಲ್ಲ. ಅದು ಹೇಗೆ ದೇಹ ಇವಾಗ ಹೇಳಿದ್ರಿ, ಸವಿವರವಾಗಿ ಹೇಳಿದ್ರಿ, ನಾನು ಹುಟ್ಟದೆ ಮತ್ತೆ ಬೆಳೆದೆ, ನಾನು ವೃದ್ಧಾಪ್ಯ ಬಂತು, ಒಂದಿನ ಸತ್ ಹೋಗ್ತೀನಿ, ಹೀಗೆ ಎಲ್ಲರನ್ನು ನೋಡಿದೀನಿ, ಮತ್ತೆ ಕಾಯಿಲೆ ಬರುತ್ತೆ, ಕಸಾಲೆ ಬರುತ್ತೆ, ಹೀಗೆ ದೇಹಕ್ಕೆ ಎಲ್ಲ ಬದಲಾವಣೆಗಳು ಆಗುತ್ತೆ, ಅದು ಬದಲಾಗುತ್ತೆ. ಅದನ್ನ ನನ್ನ ದೇಹ ನಾನು ಅಂತ ತಾನೇ ನಾ ಹೇಳೋದು. ಮತ್ತೆ ನನ್ನ ಮನಸ್ಸಿನಲ್ಲೂ ಬೇಕಾದಷ್ಟು ವೃತ್ತಿಗಳು ಬರ್ತಾ ಇರತ್ವೆ. ಅದರಿಂದ ನಂಗೆ ಸುಖ ದುಃಖಗಳು ಅನ್ನೋದು ಅನುಭವಕ್ಕೆ ಬರುತ್ತೆ. ಅದು ಸಹ ನನ್ನ ಮನಸ್ಸು ನಾನು ಅಲ್ವಾ, ಅದು ಸಹ ಬದಲಾಗುವಂತಹದ್ದು. ಆದ್ರಿಂದ ಅದು ನಿಜವಾದ ನಾನು ಅಲ್ಲ. ದೇಹವು ಸಹ ನಾನು, ನನ್ನ ನಿಜವಾದದ್ದಲ್ಲ. ನನಗೆ ದೇಹ ಇದೆ, ನನಗೆ ಮನಸ್ಸಿದೆ, ಹಾಗೆ ಬುದ್ಧಿಯೂ ಸಹ, ನನಗೆ ಬುದ್ಧಿ ಇದೆ, ಆ ಬುದ್ಧಿಯಲ್ಲಿ ಅನೇಕ ಯೋಚನೆಗಳು ಬರುತ್ತವೆ, ಅವುಗಳು ಸಹ ಬದಲಾವಣೆ ಹೊಂದುತ್ತಾ ಇರುತ್ತೆ. ಒಂದು ನಿಮಿಷಕ್ಕೆ ಸಾಕಷ್ಟು ಸುಮಾರು ಯೋಚನೆಗಳು ಬರ್ತಾ ಇರುತ್ತವೆ. ಅವು ಒಂದೇ ಯೋಚನೆ ಏನಿಲ್ಲ, ಒಂದು ಸರ್ತಿಗೆ ಒಂದು ಯೋಚನೆ ಬರುತ್ತೆ. ಆದ್ರೆ ಅದು ಈಗ ಒಂದು ಯೋಚನೆ ಬಂದ್ರೆ ಇನ್ನೊಂದು ಕ್ಷಣಕ್ಕೆ ಬೇರೆ ಇನ್ನೊಂದು ಯೋಚನೆ ಬರುತ್ತೆ. ಹಾಗಾಗಿ ಆ ಬುದ್ಧಿಯು ಸಹ ಬದಲಾಗುವಂತಹದ್ದು. ಅದು ಸಹ ಶಾಶ್ವತವಾದ ನಾನು ಅಲ್ಲ. ನಾನು ಬದಲಾಗದ ನಾನು ಅಂತಂದ್ರೆ ಸಚ್ಚಿದಾನಂದ ಸ್ವರೂಪಿಯಾದ ಆತ್ಮನು ನಾನು. ನಾನು ಬದಲಾಗದ ನಾನು, ನಿಜವಾದ ನಾನು ಸಹ ಆ ಬದಲಾಗದ ತತ್ವ ಯಾವ್ದಿದೆಯೋ ಸಚ್ಚಿದಾನಂದ ಸ್ವರೂಪ, ಅದೇ ನಿಜವಾದ ನಾನು. ನನಗೆ ಈ ಬದಲಾವಣೆ ಆಗುವಂತಹ ಈ ದೇಹ ಮನಸ್ಸು ಬುದ್ಧಿಗಳು ಇವೆ. ಲಕ್ಷ್ಮೀಜಿ, ಕ್ವಶನ್ಸ್ಗೆ ನೀವು ಅಟೆಂಡ್ ಮಾಡಕ್ ಆಗತ್ತಾ ಅಥವಾ ಸುಜಯಾಜಿನ್ ಕೇಳಲಾ? ಅಟೆಂಪ್ಟ್ ಮಾಡ್ತೀರಾ? ಇವತ್ತು ಈಸಿ ಇದೆ ನೋಡಿ, 2ನೇ ಕ್ವಶನ್ ಈಸಿ ಇದೆ. ಈ ಕ್ಷಣಕ್ಕೂ ಇವಾಗ ಸುಮಾರು ನಾವು ಹೇಳ ಆಗೋಗಿದೆ, ಅದನ್ನ ಪ್ರಪಂಚಕ್ಕೆ ನೀವು ಅನ್ವಯಿಸಿ ಹೇಳಿದ್ರೆ ಆಯ್ತು. ಕ್ಷಣಕ್ಕೂ ಬದಲಾಗುತ್ತಿರುವ ಪ್ರಪಂಚದ ಹಿಂದಿರುವ ತತ್ವ ಏನು? ಆಯ್ತು, ಸುಜಾಜಿ ಕೇಳೋಣ. ನೀವು ನೆಕ್ಸ್ಟ್ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಬನ್ನಿ. ನಾನು ಸೆಪರೇಟ್ ವಿಡಿಯೋ ಕಳಿಸ್ತೀನಿ, ನನ್ಗೆ ಗೊತ್ತಾಗ್ಲಿಲ್ಲ. ಸುಜಯಾಜಿ, ಕ್ಷಣಕ್ಕೆ ಬದಲಾಗುತ್ತಿರುವ ಪ್ರಪಂಚದ ಹಿಂದಿರುವ ತತ್ವ. ಅದು ಅಸತ್ಯ. ಪ್ರಪಂಚದಲ್ಲಿ ಇರೋದೆಲ್ಲ ಅಸತ್ಯ, ಅದಕ್ಕೆ ಅದು ಬದಲಾಗ್ತಾನೇ ಇರುತ್ತೆ. ಸರೋಗಿದ್ಯಾ?
ಹೇಳ್ತಿದ್ದೀನಾ? ಕರೆಕ್ಟ್ ಆಗಿ ಹೇಳಿದೀರಾ. ಆದ್ರೆ ಆ ಹಾ. ಅಸತ್ಯ ನಮ್ಗೆ ಏನು ಕಾಣಿಸ್ತಾ ಇರೋದು ಅಸತ್ಯ ಅಂತ ಅಲ್ಲ, ಅದು ಮಿಥ್ಯ ಅಂತ ಮಿಥ್ಯ, ಅಂದ್ಬಿಟ್ಟು ಅನ್ಕೊಳ್ಬೇಕು. ಮಿಥ್ಯ, ಮಿಥ್ಯ. ಹಾ ಹಾ, ಅಸತ್ಯ ಅಂದ್ರೆ ಅದು ಯಾವಾಗ್ಲೂ ಇರಲ್ಲ. ಹೌದು. ಮಿಥ್ಯ ಅಂದ್ರೆ ನಮ್ಗೆ ಕಾಣಿಸುತ್ತೆ, ಅದು ಬದ್ಲಾಗ್ತಾ ಇರುತ್ತೆ. ಬದಲಾವಣೆಗೊಳಗಾಗುತ್ತೆ. ಆದ್ರೆ ಅದು ಮೊದಲು ಇರ್ಲಿಲ್ಲ, ಆಮೇಲೂ ಇರ್ಲಿಲ್ಲ, ಈಗ ಕಾಣಿಸ್ತು, ಆದ್ರೆ ನಿಜ ಅಲ್ಲ. ಅದು ಸಹ ನಿಜ ಅಲ್ಲ ಅಂತಂದ್ಬಿಟ್ಟೆ ನಾವು ಪರಿಗಣಿಸ್ಬೇಕು. ಅಂತಹದ್ದು ಮಿಥ್ಯ. ಈ ಪ್ರಪಂಚ ಎಲ್ಲವೂ ಮಿಥ್ಯವೇ. ಆದ್ರೆ ಅದರ ಹಿಂದೆ ಯಾವುದೋ ಒಂದು ಸತ್ಯವಾದದ್ದು ಇದೆ. ಆ ತತ್ವ ಏನು ಅನ್ನೋದನ್ನ ಹೇಳ್ತೀರಾ? ನಿಮಗ್ ಗೊತ್ತು, ಚೆನ್ನಾಗ್ ಗೊತ್ತು. ಬದಲಾಗದೆ ಇರೋದು ಒಂದು ತತ್ವ ಇದೆ, ಅದೇ ಪರಬ್ರಹ್ಮತತ್ವ. ಅಂದ್ರೆ ನನ್ನೊಳಗಡೆ ಇರುವುದು ಸಹ ಪರಬ್ರಹ್ಮ ತತ್ವವೇ. ಈ ಪ್ರಪಂಚದ ಹಿಂದೆ ಇರುವಂತಹ ಶಾಶ್ವತವಾದ ತತ್ವವು ಸಹ ಪರಬ್ರಹ್ಮ ತತ್ವವೇ. ಹಾಗಾಗಿ ಈ ಪ್ರಪಂಚ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಎಲ್ಲವೂ ಒಂದೇ. ನಿಜವಾದ ನಾನು ಅಂದ್ರೆ ಆತ್ಮತತ್ವ ಹಾಗೂ ಪ್ರಪಂಚದ ಹಿಂದಿರುವ ಬ್ರಹ್ಮತತ್ವ ಇವೆರಡು ಬೇರೆ ಬೇರೆಯೇ. ಆನ್ಸರ್ ಹೇಳ್ಬಿಟ್ಟಿದೀವಿ ಇದಕ್ಕೆ. ಇದನ್ನು ಕೊನೆದ್ರಲ್ಲಿ ಒಂಚೂರಿದೆ ನೋಡಿ. ಇದನ್ನು ತಿಳಿದುಕೊಳ್ಳುವುದರಿಂದ ನಮ್ಗೇನ್ ಪ್ರಯೋಜನ? ಆನಂದ ಬರಸಿಗುತ್ತೆ. ಸದಾನಂದ, ಯಾವಾಗ್ಲೂ ಆನಂದವಾಗಿರ್ತೀವಿ. ಇವಾಗ ಬರೀ ಟೀ ಕುಡ್ದಾಗ ಆನಂದ, ಅದು ಕ್ಷಣಿಕ ಆಗತ್ತೆ. ಅದೇ ಇದು ಬಂದ್ಬಿಟ್ರೆ, ಅದ್ರ ಒಳಗಡೆ ಇರೋದ್ ನಾವು ತಿಳ್ಕೊಂಡ್ಬಿಟ್ರೆ ಪರಮಾನಂದ ಯಾವಾಗ ಶಾಶ್ವತವಾಗಿ ಆನಂದ ಸಿಗತ್ ನಮ್ಗೆ. ಸಿಗುತ್ತೆ. ಸಾವಿತ್ರಿಜಿ, ಇದನ್ನ ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇದನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಅದೇ ಆ ತತ್ವದಲ್ಲಿ ನಾವು ನಿಂತು ನಾವು ವ್ಯವಹಾರ ಮಾಡೋದ್ರಿಂದ ನಮ್ಗೆ ಆ ದುಃಖದಿಂದ ನಾವು ಪಾರಾಗ್ಬೋದು ಅಂತ. ಯಾಕೆಂತಂದ್ರೆ ಆ ಒಂದು ಟ್ರೈನ್ ಮೂಲಕ ನಮ್ಗೆ ತಿಳಿಸಿದ್ದಾರೆ. ಇವಾಗ ಮಿಥ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರು, ನೀವು ಕೂಡ ಹೇಳಿದ್ರಿ ಅಮ್ಮ. ಮಿಥ್ಯ ಅನ್ನೋದು ಅದು ಇದ್ದ ಹಾಗೆ ಕಾಣತ್ತೆ, ಇರಲ್ಲ, ಅದು ಬಂದು ಹೋಗ್ತಾ ಇರತ್ತದು. ಇವಾಗ ಇದ್ದಿದ್ದು ಇನ್ ಸ್ವಲ್ಪ ಹೊತ್ತಿಗೆ ಇರಲ್ಲ. ಯಾಕೆ ಅಂತಂದ್ರೆ 2 ಟ್ರೈನ್ದು ವಿಡಿಯೋನು ಹೇಳಿದ್ದಾರೆ. ನಾವ್ ಒಂದ್ ಟ್ರೈನ್ ಅಲ್ಲಿ ಕೂತಿರ್ತೀವಿ, ಇನ್ನೊಂದ್ ಟ್ರೈನ್ ಮೂವ್ ಆಗತ್ತೆ, ನಮಗ್ ಗೊತ್ತೇ ಇರಲ್ಲ, ನಾವೇ ಮೂವ್ ಆದಂಗೆ ಕಾಣ್ಸತ್ತೆ. ಅದು ಆರೋಪ ಆಗಿರತ್ತೆ ಆ ಟ್ರೈನ್ ಹೋಗಿದ್ದು. ಆದ್ರೆ ಇದು ಹೋಗಿರಲ್ಲ, ಇದು ಅಲ್ಲೇ ನಿಂತ್ಕೊಂಡಿರತ್ತೆ. ಅವಾಗ ಗೊತ್ತಾಗತ್ತೆ ಅದು ಹೋದ್ಮೇಲೆ, ಅಯ್ಯೋ ಅದಲ್ವಾ ಹೋಗಿದ್ದು, ನನ್ಗೇನೋ ಹಾಗೆ ಇಲ್ವಲ್ಲ, ನಾನು ಇಲ್ಲೇ ನಿಂತ ಜಾಗದಲ್ಲೇ ಇದೀನಲ್ವಾ ಅಂತ. ಆತರ ಆ ತತ್ವವನ್ನು ತಿಳ್ಕೊಂಡು ನಾವು ಹೋದಾಗ ಆತ್ಮತತ್ವ, ಈ ಪ್ರಪಂಚದ ಹಿಂದೆ ಇರ್ತಕ್ಕಂತ ತತ್ವವನ್ನು ಕೂಡ ನಮ್ಗೆ ತಿಳಿಸ್ಕೊಡತ್ತೆ ಈ ತತ್ವಬೋಧ. ನಿಜವಾದ ನಾನು ಯಾರು ಅನ್ನೋದನ್ನ ನನ್ಗೆ ತಿಳಿಸ್ಕೊಡತ್ತೆ. ನಿಜವಾದ ನಾನುಗೆ ಯಾವುದೇ ಬದಲಾವಣೆ ಇಲ್ಲದೆ ಇದ್ಮೇಲೆ ದೇಹ ಮನ ಬುದ್ಧಿಗಳು ತಾನೇ ಬದಲಾಗ್ತಾ ಇರೋದು. ಕೂದಲು ನೆರಿಯತ್ತೆ, ಕಣ್ ಕಾಣಲ್ಲ, ಹಲ್ಲುಗಳು ಬಿದ್ದೋಗತ್ತೆ, ಅನೇಕ ವಿಧವಾದ ನಮಗ್ ಗೊತ್ತಾಗ್ತಾ ಇದ್ದಂಗೆ ನಾವು ಅದನ್ನ ಅಷ್ಟೊಂದು ಯೋಚನೆ ಮಾಡಿರಲ್ಲ, ಆಗ್ತಾ ಇರತ್ತೆ. ಯಾವಾಗೋ ಒಂದೊಂದ್ಸತಿ ನೆನಪಾಗತ್ತೆ. ಯಾಕೆಂದ್ರೆ ನಮ್ಗೆ ಅದೇ ನಿಜ ಅಂತ ಒಂದ್ ಸ್ವಲ್ಪ ಆನಂದ ಸಿಕ್ಕಿದ್ರೆ ಅದೇ ನಿಜ ಅಂತ ಅನ್ಕೊಂಡ್ಬಿಡ್ತೀವಿ. ಇದು ಸತತವಾಗಿ ಬದಲಾಗ್ತಾನೇ ಇರತ್ತೆ ನಮ್ಮಲ್ಲಿ. ಅವಾಗ್ಲೇ ಹೇಳಿದೀನಿ, ಅದು ಒಂದು ಸಣ್ಣ ಮಗು ಇದ್ದಾಗ್ಲಿಂದಲೂ ವಯಸ್ಸಾಗೋ ತನಕ ಎಷ್ಟೊಂದು ಬದಲಾವಣೆಗಳಾಗ್ತಾ ಇರತ್ತೆ ಅಂತ. ಹಾಗಾಗಿ ಆ ನಿಜವಾಗಿರ್ತಕ್ಕಂಥ ಆತ್ಮ ತತ್ವವನ್ನು, ಆ ಪ್ರಪಂಚದ ಹಿಂದಿರ್ತಕ್ಕಂಥ ತತ್ವವನ್ನು, ಆ ಸತ್ಯವನ್ನು ನಾವು ತಿಳ್ಕೊಂಡಾಗ ನಾವು ಈ ಸುಖ ದುಃಖಗಳಿಂದ ಅದ್ ಬಂದ್ರೂನು ಅದ್ ಮಿಥ್ಯ ಬಿಡು. ಆಗ್ಲೇ ಹೇಳಿದ್ವಿ, ಈ ಮಣ್ಣಿನ ಬಗ್ಗೆ ತಗೊಂಡ್ರುನು ಅದೆಲ್ಲ ಮಿಥ್ಯ ಅಲ್ವಾ. ಮಣ್ಣು ಮಾತ್ರ ಸತ್ಯ ಅಂದ್ಮೇಲೆ ಅದು ಇತ್ತು, ಮಡಿಕೆಯಾಗಿತ್ತು, ಮತ್ತೆ ಸ್ವಲ್ಪ ದಿವಸ ಇತ್ತು, ಮಡಿಕೆಯಾಗಿ ಕಾಣಿಸ್ಕೊಂತು, ಮತ್ತೆ ಅದು ಮಣ್ಣಾಗೆ ಸೇರ್ಕೊಂಡ್ಬಿಡ್ತು. ಅಲ್ಲಿ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರು ಅದ್ರಲ್ಲಿ ಸೇರ್ಕೊಂಡ್ಬಿಡ್ತು, ಆದ್ರೆ ಮಣ್ಣು ಮಾತ್ರ ಸತ್ಯ ಅಲ್ವಾ. ಹಾಗೆ ನಿಜವಾದ ನಾನು ಸತ್ಯ ಅನ್ನೋದು ನಾವು ತಿಳ್ಕೊಂಡಾಗ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ತಿಳ್ಕೊಂಡಾಗ ನಮ್ಗೆ ನಾವು
ಶಾಂತ ರೀತಿಯಿಂದ ನಾವು ಜೀವನನ ಮಾಡ್ಕೊಂಡು ಹೋಗ್ಬೋದು. ಎಲ್ಲವೂ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ ಅನ್ನೋದನ್ನ ನಮ್ಗೆ ಇದು ತಿಳಿಸ್ಕೊಡತ್ತೆ. ಇದನ್ನ ತಿಳ್ಕೊಳ್ಳೋದ್ರಿಂದ ಈ ತತ್ವ ಬೋಧ, ಆ ತತ್ವದ ಬೋಧ ಅಂದ್ರೆ ತಿಳ್ಕೊಳ್ಳೋದು, ತತ್ವ ಅಂದ್ರೆ ಮೂಲ ಅಂತ ಆಗ್ಲೇ ನಮ್ಮ ಆತ್ಮಜ್ಯೋತಿಗಳೆಲ್ಲ ಹೇಳಿದ್ರು. ಆ ತತ್ವ, ಆ ಬೋಧ, ಆ ಮೂಲವನ್ನು ತಿಳ್ಕೊಳ್ಳೋದ್ರಿಂದ, ನಾವು ಯಾವುದೇ ವಸ್ತುವಿನ ಮೂಲವನ್ನು ತಿಳ್ಕೊಳ್ಳೋದ್ರಿಂದ, ಸತ್ಯವನ್ನು ಅರಿಯೋದ್ರಿಂದ, ಸತ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಳ್ಳೋದ್ರಿಂದ ನಾವು ಶಾಂತ ರೀತಿಯಿಂದ ನಾವು ಜೀವನನ ನಡೆಸ್ಕೊಂಡು ಹೋಗ್ಬೋದು ಅಂತ ಇದರಿಂದ ತಿಳಿಯತ್ತಮ್ಮ. ಖಂಡಿತ. ಇವಾಗ ನಿಜವಾದ ನಾನು ಆತ್ಮ ಅಂತ ತಿಳ್ಕೊಂಡ್ವಿ. ಪ್ರಪಂಚದ ಹಿಂದಿರೋದು ಬ್ರಹ್ಮತತ್ವ. ಅದು ಬ್ರಹ್ಮತತ್ವ ಅಂತಂದ್ರೆ ಅದು ಆತ್ಮವೇ. ಅಂದ್ರೆ ಅಲ್ಲೂ ಆತ್ಮವೇ ಇರೋದು, ನಲ್ಲೂ ಆತ್ಮವೇ ಇರೋದು ಅಂತಂದ್ರೆ ಎಲ್ಲೆಡೆಯೂ ಇರುವುದು ಆತ್ಮವೇ. ಆತ್ಮವೇ ಅಂದ್ರೆ ಆ ಬ್ರಹ್ಮತತ್ವವೇ ಇದೆ. ಹಾಗಾಗಿ ದ್ವೈತ ಅನ್ನೋದು ಇಲ್ಲ, ಆ ದ್ವೈತ ಅನ್ನೋದು ಇಲ್ಲ. ಇಲ್ಲಿ ಅದ್ವೈತವೇ ಇರೋದ್ರಿಂದ ನನ್ನ ಬಿಟ್ಟು ಬೇರೆ ಇನ್ನೊಂದಿಲ್ಲ. ಬೇರೆ ಇನ್ನೊಂದಿದ್ರೆ ಮಾತ್ರ ನನ್ಗೆ ಭಯ ಆಗೋದು, ಅಶಾಂತಿ ಹುಟ್ಟೋದು. ಎಲ್ಲವೂ ನಾನೇ ಆದಾಗ ನನಗೆ ಶಾಂತತೆ ಇರುತ್ತೆ, ನನಗೆ ಆನಂದ ಅನ್ನೋದು ಸಿಗುತ್ತೆ. ಅದೇ ಇದ್ರ ಒಂದು ಮುಖ್ಯ ಪ್ರಯೋಜನ. ಮತ್ತೆ ನನ್ನ ನಿಜ ಸ್ವರೂಪ ಸತ್ ಚಿತ್ ಆನಂದ. ಅದರಲ್ಲಿ ಸತ್ ಮತ್ತು ಚಿತ್ ಅನ್ನು ನೀವೇ ವಿವರಿಸ್ಬಿಡ್ತೀರಾ? ಸತ್ ಅಂದ್ರೆ ಏನು, ಚಿತ್ ಅಂದ್ರೆ ಏನು, ಅದನ್ನ ಉದಾಹರಣೆಗಳ ಮೂಲಕ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಪದ್ಮಜಿ, ಸತ್ ಮತ್ತು ಚಿತ್ ಅದೇ ನಾನ್ ಹೇಳ್ಬೇಕಾ ಯಾರು? ನೀವೇ ಹೇಳಿ. ಸತ್ ಅಂದ್ರೆ ಇರೋದು ಅಂತ, ಚಿತ್ ಅಂದ್ರೆ ಅರಿವಾಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ಕತ್ತಲ್ ಕೋಣೆಯಲ್ಲೇ ಹಲ್ವಾರು ಸಾಮಾನುಗಳಿರತ್ತೆ. ಕತ್ಲು ಕೂತಿರ್ತಾನೆ, ಬಾಗ್ಲು ಹಾಕಿರತ್ತೆ. ಏನಪ್ಪಾ ನೀನಿದೀಯಾ ಅಂತಂದ್ರೆ ಹ್ಞೂ ಅಂತಾನೆ. ಅಲ್ಲಿ ಇಂಥ ವಸ್ತು ಇದೆ, ಗೊತ್ತಾಗ್ತಾ ಇದೆಯಾ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಕತ್ಲು. ಸತ್ ಅಂದ್ರೆ ಇದಾನೆ, ಅವನಿದಾನೆ ಅಂತ ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ. ಅಲ್ದ್ರೆ ಆ ವಸ್ತುಗಳು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವನಿರೋದು ಅನ್ನೋದು ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ. ಹೇಳಿ ಸತೀಶ್. ಅದೇ ಸತ್ ಅಂತಂದ್ರೆ ಇರೋವುದು ವಸ್ತು, ಚಿತ್ ಅಂದ್ರೆ ಅರಿವಾಗ್ತಾ ಇರೋದು ಅಂತ. ಯಾಕಂದ್ರೆ ಇವಾಗ ನಾನು ಹೇಳ್ಬೇಕು ಅಂತಂದ್ರೆ ನನ್ನಲ್ಲಿ ಅರಿವಿದ್ರೆ ಮಾತ್ರ ನಾನು ಹೇಳಕ್ ಸಾಧ್ಯ. ಇಲ್ಲಿ ಬರೀ ಬಾಡಿ ಇದ್ರೆ ಹೇಳಕ್ ಸಾಧ್ಯ ಇಲ್ಲ. ಅದಿದೆ ಆದ್ರೆ ಹೇಳಕ್ ಆಗ್ತಾ ಇಲ್ಲ, ಅರಿವಿಲ್ಲ ಒಳಗಡೆ. ಆ ಒಂದು ಚೈತನ್ಯ ಸ್ವರೂಪ ಇದ್ರೆ ಮಾತ್ರ ಅವನಿಗೆ ಗೊತ್ತಾಗತ್ತೆ ಸತ್ ಚಿತ್ ಅನ್ನೋದಕ್ಕೆ ಅದನ್ನ ಹೇಳ್ಬೋದು ಅಮ್ಮ. ಚೆನ್ನಾಗಿ ಹೇಳ್ತೀರಾ. ಸತ್ ಅಂದ್ರೆ ಇರುವಿಕೆ, ಅಂದ್ರೆ ನನ್ನ ಅಸ್ತಿತ್ವ. ನನ್ನ ಅಸ್ತಿತ್ವವನ್ನ ನಾನು ಯಾವಾಗ್ಲೂ ಗುರುತಿಸ್ಕೊಳ್ತೀನಿ. ನಾನು ಮಲಗಿರ್ಲಿ, ನಿದ್ದೆ ಮಾಡ್ತಾ ಇರ್ಲಿ, ನಾನು ಯಾರು ಅನ್ನೋದು ನನಗೆ ಚೆನ್ನಾಗಿ ಅರಿವಿನಲ್ಲಿ ಇರುತ್ತೆ. ನಾನು ಕತ್ತಲೆ ಕೋಣೆಯಲ್ಲಿ ಕೂತಿರ್ತೀನಿ ಅಂತ ಅಂದ್ರೆ ಅವಾಗ ಬೇರೆ ವಸ್ತುಗಳನ್ನ ನಾನು ಗುರುತಿಸ್ಬೇಕು ಅಂತಂದ್ರೆ ನನಗೆ ಬೆಳಕು ಬೇಕು. ಆದ್ರೆ ನಾನ್ ಇದೀನ ಅಂತ ಯಾರಾದ್ರೂ ಕೇಳಿದ್ರೆ ಹ್ಞೂ ಇದೀನಿ, ಅದು ನನ್ನ ಅಸ್ತಿತ್ವ. ಅಸ್ತಿತ್ವವೇ ಸತ್. ಚಿತ್ ಅಂದ್ರೆ ನನ್ನ ಅರಿಯುವಿಕೆ. ಪ್ರತಿಯೊಂದು ಜೀವಿಗೂ ಈ ಒಂದು ಸತ್ ಮತ್ತು ಚಿತ್ ಅನ್ನುವುದು ಇದ್ದೇ ಇರುತ್ತೆ, ಅರಿಯುವಿಕೆ ಅನ್ನೋದಿರುತ್ತೆ. ಈ ಜಡ ವಸ್ತುಗಳಲ್ಲಿ ಬರೀ ಸತ್ ಅನ್ನೋದು ಇರುತ್ತೆ, ಅಲ್ಲಿ ಚಿತ್ ಅನ್ನೋದು ಹೆಚ್ಚಿಗೆ ಅಲ್ಲಿ ಪ್ರಕಟವಾಗಿರಲ್ಲ. ಚಿತ್ ಅನ್ನೋದು ಸತ್ ಚಿತ್ ಮತ್ತು ಮುಂದಿನ ಪ್ರಶ್ನೆಯಲ್ಲಿ ಇದೆ ಅದರದ್ದು ಆನ್ಸರ್. ಅದನ್ನ ಸುಜಿ ಅವ್ರನ್ನ ಕೇಳ್ಬಿಡೋಣ. ಆತ್ಮ ಅಥವಾ ಬ್ರಹ್ಮದ ಸ್ವರೂಪ ಏನು? ಸಚ್ಚಿದಾನಂದ ಯಾವಾಗ್ಲೂ ಆನಂದವಾಗಿರೋದೆ.
ಸಚ್ಚಿದಾನಂದ ಹ, ಬ್ರಹ್ಮ ಸ್ವರೂಪ. ಸ್ವರೂಪ. ಸತ್ ಮತ್ತು ಚಿತ್ತ ಎರಡನ್ನು ನಾವು ವಿವರಿಸಿ ಹೇಳಿದ್ದಾಯ್ತು. ಹ, ಹ. ಇವಾಗ ಜೀವಿಯಾದ ನನಗೆ ಏನು ಸತ್ ಅನ್ನೋದು ನನಗೆ ಇವಾಗ ನಾನು ಮತ್ತೆ ಇವರು ಸಾವಿತ್ರಿಜಿ ಇಬ್ರು ಮಾತಾಡಿದ ಹಾಗೆ ನಾನಿದ್ದೀನಿ ಅನ್ನೋದು ನನಗೆ ಸ್ಪಷ್ಟತೆ ಇದೆ. ಹ್ಮ್. ಮತ್ತೆ ನನ್ನ ಇರುವಿಕೆಯ ಅರಿವು ಸಹ ನನಗೆ ಚೆನ್ನಾಗಿದೆ. ಹ್ಮ್. ಅಂದ್ರೆ ಸತ್ ಚಿತ್ತಗಳು ನನ್ನಲ್ಲಿ ಇದೆ. ಆದ್ರೆ ಆನಂದ ಇದೆಯಾ? ಆನಂದದ ಕೊರತೆ ಇದೆ ನನಗೆ. ಹ್ಮ್. ಅದೇ ನನ್ನ ಸಮಸ್ಯೆ. ಹಾಗಾಗಿ ಆನಂದವನ್ನ ಹುಡುಕೊಂಡು ನಾನು ಎಲ್ಲೆಲ್ಲೋ ಹೋಗ್ತೀನಿ. ಯಾತಕ್ಕೆ ಅಂದ್ರೆ ನನ್ನ ನಿಜ ಸ್ವರೂಪ ನನಗೆ ಗೊತ್ತಿಲ್ಲ, ನನಗೆ ಅಜ್ಞಾನ. ಯಾತಕ್ಕೆ ಅನ್ನೋದು ಮುಂದಿನ ಪ್ರಶ್ನೆಗಳಲ್ಲಿ ಬರಬಹುದು. ಇಲ್ಲ ಅಂತಂದ್ರೆ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಆ ಒಂದು ಕೊರತೆ ಯಾವ ಕಾರಣಕ್ಕೋಸ್ಕರ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಆನಂದ ಅಂದ್ರೆ ಏನು? ಜೀವಿಗೆ ಆನಂದದ ಕೊರತೆ ಏಕಿದೆ ಅನ್ನೋದು ಸಹ 8ನೇ ಪ್ರಶ್ನೆ ಇದೆ. ಆ ಎರಡನ್ನು ಸೇರಿಸಿ ನಾವು ವಿಚಾರ ಮಾಡ್ಬಿಡ್ಬೋದು. ಇವಾಗ ಆನಂದ ಅಂದ್ರೆ ಏನು? ಇವಾಗ ಸಚ್ಚಿತ್ತಾಯ್ತು, ಆನಂದದ ಕೊರತೆ, ಅದೇ ಸಮಸ್ಯೆ ಇರೋದು ನನಗೆ. ಈ ಆನಂದ ಅಂದ್ರೆ ಏನು? ಆ ಕೊರತೆ ನನಗೆ ಯಾತಕ್ಕಿದೆ? ಇದ್ರ ಮಾತ್ರ ಕೊರತೆ ಇಲ್ಲ, ಸತ್ ಚಿತ್ತಿನ ಕೊರತೆ ಇಲ್ಲ. ಈ ಆನಂದದ ಕೊರತೆ ಯಾಕಿದೆ? ನಿಜವಾಗ್ಲೂ ಆನಂದ ಅಂದ್ರೆ ಏನು? ಕಾಫಿ ಕುಡಿದ್ರೆ ಆನಂದ ಅದ? ನಾನ್ ಹೇಳ ಸುಜಾಜಿ ಹೇಳಿ. ಆನಂದ ಅಂದ್ರೆ ನಮ್ಗೇನೋ ಒಂದ್ ಇಷ್ಟ ಆಗಿರುತ್ತೆ. ಅವಾಗ ನಂಗೊಂದ್ ಜಾಮೂನ್ ಇಷ್ಟ. ಜಾಮೂನ್ ತಿಂದ ತಕ್ಷಣ ಆಹಾ ಚೆನ್ನಾಗಿದೆ ಅದರಿಂದ ಆನಂದ ಬಂತು ಅಂತ ಅನ್ಕೋತೀವಿ. ಬಟ್ ಅದು ಕ್ಷಣಿಕ. ಅದೇ ಅದೊಂಥರ ಆನಂದ. ಅದೇ ತರ ಪರ್ಮನೆಂಟ್ ಆಗಿ ಯಾವಾಗ ಶಾಶ್ವತವಾಗಿ ಇರ್ಬೇಕು ಅನ್ನೋದು ನಾವು ನೋಡ್ಕೋಬೇಕು. ಅದು ಶಾಶ್ವತವಾದ ಆನಂದವನ್ನ ನಾನು ಪಡಿಬೇಕು ಅಂತ ಹುಡುಕ್ಬೇಕು. ಈ ತಾತ್ಕಾಲಿಕವಾದ ಆನಂದ ಎಲ್ಲಿಂದ ಬಂತು? ವಸ್ತುವಿನಿಂದ ಬಂತ? ಅದು ನನ್ನಲ್ಲೇ ಇತ್ತ ಆನಂದ? ಜಾಮೂನಲ್ಲೇ ಇತ್ತ ಅಥವಾ ಆನಂದ ನನ್ನಲ್ಲಿತ್ತ? ನನ್ನಲ್ಲೇ ಇತ್ತು. ಅದು ಕಳವಳ ಆಗ್ತಿತ್ತು. ಅದು ಬಂದ ತಕ್ಷಣ 2 ನಿಮಿಷ ಶಾಂತವಾಗಿತ್ತು. ಶಾಂತವಾಗಿದ್ದಾಗ ನಮ್ಗೆ ಆನಂದ ಸಿಕ್ತು. ನಮ್ಮಲ್ಲೇ ಇತ್ತು. ಜಾಮೂನಲ್ಲಿ ಇದ್ದಿದ್ರೆ ಒಂದು 3 ಜಾಮೂನ್ ತಿಂದ್ರೆ ಸಂತೋಷ, 10 ಜಾಮೂನ್ ತಿಂದ್ರೆ ಬೇಡಪ್ಪ ಅಂತೀವಿ ಅಲ್ವಾ? ಜಾಮೂನಲ್ಲಿ ಇದ್ದಿದ್ರೆ 10 ಆದ್ರೆ ಇನ್ನೂ ಜಾಸ್ತಿ ಸಂತೋಷ ಆಗ್ಬೇಕಾಗಿತ್ತು. ಕರೆಕ್ಟ್. ನಮ್ಮಲ್ಲೇ ಇರತ್ತ, ನಮ್ಮಲ್ಲೇ ಇರೋದು. ಅಲ್ಲಿ ಅದು ಸುಮ್ನೆ ಆಗತ್ತಲ್ಲ, ಮನಸ್ಸು ಸುಮ್ನೆ ಆದಾಗ ಅಲ್ಲಿ ಆತ್ಮನ ಪ್ರತಿಫಲನವಾಗತ್ತೆ. ಅಲ್ಲಿ ಆತ್ಮ ಮಾತ್ರ ಇರುತ್ತೆ. ಈ ಯೋಚನೆಗಳು ಯಾವಾಗ ಇರಲ್ವೋ ಆವಾಗ ಆತ್ಮನ ಪ್ರತಿಫಲನ ಅಲ್ಲಿ ಚೆನ್ನಾಗಿ ಪ್ರತಿಫಲಿಸುತ್ತೆ. ಹಾಗಾಗಿ ಅದು ಆನಂದ ಸ್ವರೂಪಿ ಅಲ್ವಾ? ಅದಕ್ಕೆ ಆ ಆನಂದ ನಮ್ಮಲ್ಲಿ ಕಂಡು ಬರುತ್ತೆ. ಹಾಗೆ ಶಾಶ್ವತವಾದ ಆನಂದವನ್ನ ನಾನು ಹುಡುಕೊಂಡು ಹೋಗ್ಬೇಕು. ಈ ಕ್ಷಣಿಕವಾದಂತಹ ಈ ಆನಂದವನ್ನ ಪಡೆಯೋದಕ್ಕೋಸ್ಕರ ನಾನು ಆನಂದ ಬೇಕು 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 ಅಂತ ಅನೇಕ ರೀತಿಯ ನಾನು ಕರ್ಮಗಳನ್ನ ಮಾಡ್ತೀನಿ. ಅದು ಮನೆ ಕಟ್ಟಿದ್ರೆ ನನಗೆ ಆನಂದ ಸಿಗುತ್ತೆ, ಅದು ಇನ್ನೊಂದು ವಸ್ತು ತೆಗೆದುಕೊಂಡ್ರೆ ಸಂತೋಷ ಸಿಗುತ್ತೆ, ನನಗೆ ಸೀರೆ ತಗೊಂಡ್ರೆ ನನಗೆ ಸಂತೋಷ, ಒಡವೆ ತಗೊಂಡ್ರೆ ಸಂತೋಷ ಅಂತ ಬಿಟ್ಟು. ಆದ್ರೆ ಅವೆಲ್ಲ ಸ್ವಲ್ಪ ದಿನನೇ, ಅದು ಶಾಶ್ವತವಾದ ಆನಂದವನ್ನ ಕೊಡಲ್ಲ. ಆದ್ರಿಂದ ನಾನು ಮತ್ತೆ ನಾನು ಅಷ್ಟಕ್ಕೆ ಸಿಕ್ಕಾಕೊಳ್ತೀನಿ. ಈ ಆನಂದದ ಕೊರತೆ ನಮ್ಗೆ ಯಾತಕ್ಕಿದೆ? ಅದು ಎಷ್ಟೇ ಈ ವಿಷಯ ವಸ್ತುಗಳಿಂದ ನಾನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ವಿಷಯ ವಸ್ತುಗಳಿಂದ ನನಗೆ ಆನಂದ ಸಿಗೋದಾಗಿದ್ರೆ ನಾನು ನಿಜವಾಗ್ಲೂ ಅದರಿಂದನೇ ಆನಂದವಾಗಿ ಇರ್ತಾ ಇದ್ದೆ. ಆದ್ರೆ ಅದು ಯಾವಾಗ್ಲೂ ಬದಲಾವಣೆಯಾಗುವಂತಹದ್ದೇ. ಯಾವ್ದು ಪ್ರಪಂಚದಲ್ಲಿ ಕಂಡು ಬರುವಂತ ಪ್ರತಿಯೊಂದು ವಸ್ತು ಸಹ ಬದಲಾವಣೆಗೊಳಗಾಗೋದ್ರಿಂದ ನನಗೆ ಅದರಿಂದ ಶಾಶ್ವತವಾದಂತಹ ಸುಖ ಸಿಗಲ್ಲ. ಅದು ನನ್ನ ಅನುಭವಕ್ಕೆ ಬರ್ತಾ ಇರುತ್ತೆ. ನನ್ನ ಒಂದು
ಆ, ಆ, ಯಾವ ಆ ಒಂದು ವಿಷಯವನ್ನ ಜಾಮ್ ಅನ್ನೋದೇ ತಗೊಂಡು ನಾವು ವಿವರಣೆಯನ್ನ ಹೇಳಿದ್ವಿ ಅಲ್ವಾ. ಹಾಗೆ ಎಲ್ಲವೂ ಅಷ್ಟೇ ಸ್ವಲ್ಪ ದಿನ ಮಟ್ಟಿಗೆ ಅಥವಾ ಸ್ವಲ್ಪ ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅಲ್ಲಿ ಶಾಶ್ವತವಾದಂತ ಆನಂದ ಸಿಗಲ್ಲ. ಈ ಕೊರತೆ ಯಾತಕ್ಕೆ ಇದೆ ಅಂತಂದ್ರೆ, ನಾನು ದೇಹವಾದಾಗ ನಾನು ದೇಹಕ್ಕೆ ಮಾತ್ರವೇ ಸೀಮಿತವಾಗ್ತೀನಿ. ನನ್ನಲ್ಲಿರುವ ಆತ್ಮ, ನಾವು ವಿಚಾರ ಮಾಡಿದ ಹಾಗೆ ನನ್ನಲ್ಲಿರುವ ಆತ್ಮ ಮತ್ತೆ ಎಲ್ಲರಿಲ್ಲ ಇರುವಂತಹ ಆತ್ಮ ಮತ್ತೆ ಈ ಪ್ರಪಂಚದಲ್ಲಿ ಈ ಸೃಷ್ಟಿಯಲ್ಲಿ ಇರುವುದು ಎಲ್ಲವೂ ಆತ್ಮವೇ ಅನ್ನುವುದು ನನಗೆ ಗೊತ್ತಿಲ್ಲ. ನಾನು ನನ್ನ ದೇಹಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದೀನಿ, ನನ್ನ ಮನಸ್ಸಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದೀನಿ, ಮತ್ತೆ ಬುದ್ಧಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದ್ದೀನಿ. ದೇಹಕ್ಕೆ ಯಾವಾಗ ಸೀಮಿತವಾಗ್ತೀನೋ ಅವಾಗ ಹುಟ್ಟು ಸಾವಿನ ಭಯ, ರೋಗ ರುಜಿನಗಳ ಭಯ, ಹಾಗಾಗಿ ಆನಂದದ ಕೊರತೆ. ಮನಸ್ಸು ಅಷ್ಟೇ, ನನಗೆ ಆ ಒಂದು ಅನುಭವವನ್ನ ಪಡೆಯೋಕೆ ಆಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಬಿಟ್ಟು ಕಷ್ಟ, ಸುಖ, ದುಃಖ ಮತ್ತು ಸುಖ ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದು ಯಾಕೆಂದ್ರೆ ಮನಸ್ಸಿಗೆ ಮಾತ್ರ ನಾನು ಸೀಮಿತನಾಗಿದ್ದಾಗ ಆ ಒಂದು ಸಂಪೂರ್ಣವಾದ ಆನಂದವನ್ನ ಪಡೆಯೋದಕ್ಕೆ ಆಗಲ್ಲ. ಹಾಗೆ ಬುದ್ಧಿಯೂ ಅಷ್ಟೇ, ನಾನು ಎಷ್ಟು ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ? ಎಲ್ಲ ಜ್ಞಾನವನ್ನು ಎಲ್ಲರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲವೂ ಒಂದು ಲಿಮಿಟ್, ಒಂದು ಸೀಮಿತತೆ ಅನ್ನೋದು, ಪರಿಮಿತಿ ಅನ್ನೋದು ಇದೆ. ಇವು ಎಲ್ಲದಕ್ಕೂ ದೇಹ ಮನಸ್ಸು ಬುದ್ಧಿ ಅನ್ನೋದು. ನಾನು ದೇಹ ಮನಸ್ಸು ಬುದ್ಧಿ ಅನ್ಕೊಂಡಿರೋದ್ರಿಂದ ನಾನು ಅದರಲ್ಲೇ ಇದ್ದೀನಿ. ಅದಕ್ಕೋಸ್ಕರ ನನಗೆ ಆ ಆನಂದದ ಕೊರತೆ ಉಂಟಾಗಿರೋದು. ಅದನ್ನೇ ಮುಂದುವರಿಸಿ ಹೇಳ್ತಾರೆ ಗುರುಜಿ, ಜೀವಿಯು ಅನಂತವಾಗಲು ಮಾಡುವ ಸಾಮಾನ್ಯ ಪ್ರಯತ್ನಗಳು ಯಾವುವು ಅಂತಂದ್ಬಿಟ್ಟು ಸಾವಿತ್ರಿಜಿನ ಕೇಳೋಣ. ಅವನಿಗೆ ಆನಂದದ ಕೊರತೆ ಯಾಕಿದೆ ಅಂತಂದ್ರೆ ಅವನಲ್ಲಿ ಅಜ್ಞಾನ ಇರತ್ತೆ. ಅಂದ್ರೆ ಮಾಮೂಲಿ ಜ್ಞಾನ ಇರತ್ತೆ. ಒಂದ್ ತರಕಾರಿ ತಗೊಂಡ್ ಹೋದಾಗ ಓ ಚೆನ್ನಾಗಿರೋದು ಯಾವ್ದು, ಚೆನ್ನಾಗಿಲ್ದೇ ಇರೋದು ಯಾವ್ದು, ಓ ತೂತು ಬಿದ್ದಿದೆ, ಹುಳ ಆಗಿದೆ, ಓ ಬೇಡ ಚೆನ್ನಾಗಿರೋದ್ ತಗೋ ಅಂತೀವಿ. ಅದೇ ತರ ಅವಾಗ್ಲೇ ನೀವ್ ಕೇಳ್ತಾ ಇದ್ರಿ, ಈ ಮಣ್ಣು, ಕುಡಿಕೆ, ಮಡಿಕೆ ಇವೆಲ್ಲಾನು ಮಣ್ಣೆ, ಇವೆಲ್ಲ ಬೇರೆ ಬೇರೆ ಇದೆ ಅಂತ. ಆ ತರದ್ ಜ್ಞಾನನೂ ಕೂಡ ಇದೆ. ನನಗ್ ದುಃಖ, ನನಗ್ ಸುಖ ಅಂತದೆಲ್ಲ ಜ್ಞಾನ ಇದೆ ನನಗೆ. ಟೀ ಕುಡಿದ್ರೆ ಆನಂದ, ಅದು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅಂತ ಹೇಳಿದ್ರೆ, ಆದ್ರೆ ಆನಂದ ಅದು ಅಜ್ಞಾನ ಇರೋದ್ರಿಂದ ಅವನಲ್ಲಿ ಕೊರತೆ ಇರತ್ತೆ. ಜ್ಞಾನನ ಅವನು ಪಡ್ಕೊಂಡಾಗ ಅವನು ಆ ಜೀವಿ ಅನ್ನೋನು ಜೀವಿ ಅಲ್ಲ, ನಾನು ಜೀವ ಆತ್ಮ ಅನ್ನೋದು ಅವನು ತಿಳ್ಕೊಂತ ಹೋದ್ರೆ ಈ ತತ್ವಬೋಧದಿಂದ ಅವನಿಗೆ ಆನಂದದ ಕೊರತೆ ಅನ್ನೋದು ಇರಲ್ಲ. ಅವನೇ ಅನಂತನಾಗ್ತಾನೆ, ಅವನೇ ಆನಂದ ಸ್ವರೂಪಿ ಅಂತ ಆಗ್ತಾನೆ. ಅವನಿಗೆ ಗೊತ್ತಿಲ್ಲ ನಾನು ಆನಂದ ಸ್ವರೂಪಿ ನಾನೇ ಅನ್ನೋದು ಅವನಿಗೆ ಗೊತ್ತಿಲ್ಲ. ಸೀಮಿತತೆ ಯಾಕೆ ಅಂತಂದ್ರೆ, ನೀವು ಹೇಳಿದ್ರಿ ಇವಾಗ, ಈ ದೇಹ ಮನ ಬುದ್ಧಿಗಳಿಂದ ಅವನು ಸೀಮಿತನಾಗಿದ್ದಾನೆ. ನನಗಾಗ್ತಾ ಇದೆ ಕಷ್ಟ, ನನಗಾಗ್ತಾ ಇದೆ ಇವೆಲ್ಲಾನು ಅಂತ ಅವನು ಅನ್ಕೊಂತ ಇರ್ತಾನೆ. ಯಾಕೆಂದ್ರೆ ಅಜ್ಞಾನ ಹೋಗ್ಬೇಕು ಅಂತಂದ್ರೆ ನಾವ್ ಈ ತತ್ವಬೋಧನ ವಿಚಾರಣೆ ಮಾಡ್ಬೇಕಾಗಿದೆ. ಈ ತತ್ವಬೋಧ ನಮ್ಗೆಲ್ಲ ತಿಳಿಸ್ಕೊಡ್ತಾ ಹೋಗತ್ತೆ ಅಂತ ಹೇಳ್ತೀನಿ. ಆ ಸೀಮಿತತೆಯಿಂದ ಅನಂತತೆ ಕಡೆಗೆ ಅವನು ಬರ್ತಾನೆ. ಅವನೇ ಅದೇ ನಾನು ಅನ್ನೋದು ಕೂಡ ಇದರಲ್ಲೇ ಮುಂದುವರಿಸ್ತಾ ಹೋಗ್ತಾರೆ. ಅದು ಅನಂತವಾಗಿದೆ, ಅದು ಸತ್ಯ, ಅದು ಬದಲಾಗದೆ ಇರ್ತಕ್ಕಂಥದ್ದು, ನೀನು ಸೀಮಿತ ಅಲ್ಲ ಅನ್ನೋದು ಕೂಡ ನಮ್ಗೆ ತತ್ವಬೋಧ ಚೆನ್ನಾಗಿ ಸಂಪೂರ್ಣವಾಗಿ ತಿಳಿಸ್ಕೊಡತ್ತೆ. ಈಗ ನನಗೆ ಅಜ್ಞಾನ ಇದೆ, ನೀವು ಹೇಳಿದ ಹಾಗೆ ಅಜ್ಞಾನದಿಂದ ನಾನು ಅನಂತ ಅನ್ನೋದು, ನನಗೆ ಆನಂದ ಇಲ್ಲದೆ ಇರೋದು ಆಗಿರೋದು ಅಂತ ನನಗೆ ಅಜ್ಞಾನ ಇದೆ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿದ್ದೀನಿ, ಅದು ನನ್ನ ಅಜ್ಞಾನ. ಅದು ನನಗೆ, ಆದ್ರೆ ಆತ್ಮ ಸಚ್ಚಿದಾನಂದ. ಈ ಆನಂದವನ್ನ ಪಡೆಯೋದಕ್ಕೋಸ್ಕರ, ಈ ಅನಂತವಾಗೋದಕ್ಕೋಸ್ಕರ ನಾನು ಏನೇನ್ ಪ್ರಯತ್ನಗಳನ್ನ ಮಾಡ್ತೀನಿ. ಸಾಮಾನ್ಯವಾದಂತಹ ಮನುಷ್ಯ ಯಾವ ಪ್ರಯತ್ನಗಳನ್ನ ಈ ಅನಂತದೆಡೆಗೆ ಹೋಗೋದಕ್ಕೆ ಏನೇನ್ ಮಾಡ್ತಾನೆ?
ಅನಂತನಾಗಲು ಅವನು ಇವಾಗ ಓದನ್ನು ಮುಂದುವರಿಸ್ತಾ ಇದ್ದಾನೆ. ಮಗು ದೊಡ್ಡವನಾದ್ಮೇಲೆ ಇನ್ನೇನ್ ಮಾಡ್ಬೇಕು, ಓದಪ್ಪ ಓದು ಓದು ಅಂತಾರೆ. ಓದೆಲ್ಲ ಆಯ್ತಲ್ಲ ಅಂತಂದ್ರೆ ಯಾಕೆ ಮನೇಲೆ ಕೂತಿರ್ತೀಯ, ಕೆಲ್ಸಕ್ ಹೋಗ್ಬಾರ್ದಾ? ಮನೇಲೆ ಕೂತ್ಕೊಂಡ್ರೆ ಹಾಗೆ, ಕೆಲ್ಸಕ್ ಹೋಗ್ಬೇಕು. ಓ ಗಂಡ್ಸಾಗಿದ್ಯಾ ನೀನು, ಕೆಲ್ಸಕ್ಕೆ ಹೋಗ್ಬೇಕು, ಕೂತಿರ್ಬಾರ್ದು ಅಂತ ಹೇಳ್ತಾರೆ. ಕೆಲ್ಸಕ್ ಹೋದ್ಮೇಲೆ ಅಲ್ಲಿ ಸಂಪಾದನೆ ಮಾಡಿದ್ಮೇಲೆ ಆ ದುಡ್ಡು ಜಾಸ್ತಿ ಬಂದಷ್ಟು ಮನೆ ಮಾಡ್ಕೊಳ್ಳೋಣ ಅಂತ. ಮನೆ ಆದ್ಮೇಲೆ ಆನಂದದ ಮನೆ ಮಾಡ್ಕೊಂಡ್ರು, ಕೆಲಸ ಸಿಕ್ಕಿದ್ರು, ದುಡ್ಡು ಸಂಪಾದನೆ ಮಾಡಿದ್ರು, ಇನ್ನೂ ಆನಂದ ಆಗ್ಲಿಲ್ಲ ಅವನ್ಗೆ, ಇನ್ನೂ ಏನೋ ಇದೆ ಅಂತ ಮನೆ ಕಟ್ತಾನೆ. ಮನೆ ಆದ್ಮೇಲೆ ಸುಮ್ನಿರ್ತಾನ, ಮದ್ವೆ ಮಾಡ್ಕೋತಾನೆ. ಓ ಒಬ್ನೇ ಇರ್ಬೇಕಲ್ವಾ, ಇಷ್ಟೊಂದ್ ಮನೆ, ಮದ್ವೆ ಆಗಿ ಮಕ್ಳಾಗಿ, ಈ ತರ ಆನಂದನ ಹುಡುಕ್ತಾ 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 ಹೋಗ್ತಾನೇ ಇರ್ತಾನೆ ಸತತವಾಗಿ. ಆನಂದ ಅನಂತದ ಕಡೆಗೆ ಹೋಗ್ಬೇಕು ಅಂತಂದ್ರೆ, ಅನಂತ ನಾನೇ ಅಂತ ತಿಳ್ಕೋಬೇಕು ಅಂದ್ರೆ ಅವನ್ಗೆ ಗುರುಗಳು ಸಿಗ್ಬೇಕಾಗತ್ತೆ, ಗುರುಗಳಿಂದ ಬೋಧನೆ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಅಜ್ಞಾನ ಬೆಳಿತಾ ಬೆಳಿತಾ ಮಗುಗೆ ಸರ್ ನಮ್ಗೆ ಎಷ್ಟೋ ಸಲ ಹೇಳಿದ್ದಾರೆ, ಇವ್ರು ನಿಮ್ಮ ಅಪ್ಪ ಕಣಪ್ಪ, ಇವ್ರು ನಿಮ್ ದೊಡ್ಡಪ್ಪ ಕಣಪ್ಪ, ಇವ್ರು ಯಾವ್ಯಾವ್ದೋ ಸಂಬಂಧಗಳು ಎಲ್ಲಾನು ಮಾಡ್ತಾ ಹೋಗ್ತಾರೆ. ಆದ್ರೆ ಎಲ್ಲರಲ್ಲೂ ಇರ್ತಕ್ಕಂತ ಒಂದು ಆ ಸತ್ಯವಾಗಿರ್ತಕ್ಕಂಥ ವಸ್ತು ಅದು ಒಂದೇ. ಅವಾಗ್ಲೇ ನಾವು ನೋಡಿದ್ವಿ ಈ ಮಣಿಗಳ ಹಿಂದಿರ್ತಕ್ಕಂತ ಒಂದು ಆತ್ಮ ಸ್ವರೂಪ ಅದು ಏನಿದೆ, ಆ ಚೈತನ್ಯ, ಆ ದಾರದಲ್ಲಿ ಒಂದೇ ಒಂದು ದಾರದಲ್ಲಿ ಎಲ್ಲಾ ಪೋಣಿಸಿರೋದು ಅಂತ. ಹೇಗೆ ಇವೆಲ್ಲಾನು ನಮ್ಗೆ ತಿಳಿಸ್ಕೊಡ್ತಾ ಬರತ್ತೋ, ಮಣ್ಣಾಗಿರ್ಬಹುದು, ಮಣ್ಣು ಅಂತ ಅವಾಗ ಇವೆಲ್ಲಾನು ಬೇರೆ ವಸ್ತುಗಳೆಲ್ಲ ಬೇರೆ, ಅದಕ್ಕೆ ಆಧಾರ ಮೂಲ ಅಂತಂದ್ರೆ ಮಣ್ಣು ಅಂತ ತಿಳ್ಕೊಂಡ್ವಿ. ಅದೇ ತರ ಇವನು ದೇಹ ಮನ ಬುದ್ಧಿಗಳು ಕೂಡ ಅಲ್ಲ, ಅದು ಇರ್ಬೇಕದು, ಅದೊಂದು ಇನ್ಸ್ಟ್ರೂಮೆಂಟ್ ತರ. ಆದ್ರೆ ಇದು ಚೈತನ್ಯ ಒಂದು ಅದನ್ನ ತಿಳ್ಕೊಂತ ಬರ್ತಾನೆ ತತ್ವಬೋಧದಿಂದ, ಗುರುಮುಖೇನ ತಿಳ್ಕೊ ಹೋಗ್ಬೇಕು ಅಂದ್ರೆ ಈ ವಿಚಾರಣೆ ಎಲ್ಲ ಆಗ್ಬೇಕಾಗಿರತ್ತೆ. ಯಾಕೆಂದ್ರೆ ಅವನೇ ತಿಳ್ಕೊಳಕ್ ಆಗಲ್ಲ ಅದು. ಅವಾಗ್ಲೇ ನೋಡಿದ್ವಿ ನಾವು, ಇರೋದು ಇಲ್ದೇ ಇರೋ ತರ ಕಾಣತ್ತೆ, ಅದ್ ಬದ್ಲಾಗ್ತಾ ಇರತ್ತೆ. ಇವೆಲ್ಲಾನು ನಮ್ಗೆ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಗೆ ಈ ತರ ಒಂದು ತತ್ವಬೋಧ ಗುರು ಮುಖೇನ ನಮ್ಗೆ ಅದು ತಿಳಿಸ್ಕೊಡ್ತಾರೆ. ನಾವೇ ಅಂತಂದ್ರೆ ಅರಿಯಕ್ ಆಗಲ್ಲ. ನಮ್ಗೆ ಅಜ್ಞಾನ ಇದೆ ಅಂತ ನಮ್ಗೆ ಗೊತ್ತೂ ಇಲ್ಲ. ಅಜ್ಞಾನ ಯಾವ್ದು ಅಜ್ಞಾನ ಅನ್ನೋದು ಗೊತ್ತೇ ಇಲ್ಲ. ಯಾಕೆಂದ್ರೆ ತುಂಬಿಸಿರ್ತಾರಲ್ವಾ. ಮಗು ಅಂತಂದ್ರೆ ಅವ್ರಿಗೇನು ಗೊತ್ತಿರಲ್ಲ. ಮಗು ಚೆನ್ನಾಗ್ ನಗ್ತಾ ಇರತ್ತೆ, ಆಡ್ಕೊಂಡಿರತ್ತೆ. ಮಗು ನೋಡಿದ್ರೆ ಎಲ್ಲಾರ್ಗೂ ಇಷ್ಟಾನೆ, ಚೆನ್ನಾಗ್ ಮುದ್ದು ಮಾಡ್ತಾರೆ. ಏನೂ ಗೊತ್ತಿಲ್ದಿರ ಇದೆ ನೋಡು ಮಗು ತರ ಇದ್ಬಿಡ್ಬೇಕಪ್ಪ ಅಂತೀವಿ. ನಮ್ಗೆಲ್ಲ ಗೊತ್ತಿರತ್ತೆ ವ್ಯವಹಾರದಲ್ಲೇ. ಆದ್ರೆ ಅಜ್ಞಾನ ಇದೆ ಅಂತ ಕೂಡ ನಮಗ್ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಯಾವ್ದೋ ಒಂದು ಪೂರ್ವಾರ್ಜಿತ ಪುಣ್ಯದಿಂದಾನೇ ನಮ್ಗೆ ಇಂಥವೆಲ್ಲ ಸಿಗೋದು ಕೂಡ. ನನ್ನನ್ನು ನಾನು ತಿಳ್ಕೋಬೇಕು, ನೀನ್ ಯಾರು ಅಂತ ತಿಳ್ಕೋಬೇಕು ಅಂತಂದ್ರೆ ನಾನಲ್ಲ, ಆ ಶಿವ ಸ್ವರೂಪ ನಾನೇ ಅಂತ ನಮ್ಗೆ ಗುರೂಜಿಯವರ ಒಂದು ಶ್ಲೋಕ ಏನಿದೆ ಅದನ್ನ ನಾವು ಪೂರ್ತಿಯಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ ನಮ್ಗೆ ಈ ಅಜ್ಞಾನ ಹೋಗ್ಲೇಬೇಕಾಗತ್ತೆ. ಅಜ್ಞಾನ ಅದು ಇರತ್ತೆ, ಅದು ನಾನು ಅಲ್ಲ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅದು ಎಲ್ಲೋ ನಾವು ಪ್ರಪಂಚದಲ್ಲೇ ಇರ್ಬೇಕಾಗತ್ತೆ, ಜೀವಿಯಾಗೆ ಹುಟ್ಟಬೇಕಾಗತ್ತೆ. ಯಾಕೆ ಇದರಲ್ಲಿ ಇದ್ದೇ ನಾವು ಅನುಭವಿಸ್ಬೇಕಾಗತ್ತೆ. ಇದು ಯಾವ್ದು ನಾನಲ್ಲ, ಯಾವ್ದು ಬದ್ಲಾಗ್ತಾ ಇದೆ, ಯಾವ್ದು ಆಗದೆ ಇರೋದು ಯಾವ್ದಿದೆ, ಆ ಸತ್ಯದ ಕಡೆಗೆ, ಆ ಮೂಲದ ಕಡೆಗೆ ನಾವು ಹೋಗ್ಬೇಕಾಗಿರತ್ತೆ, ಮೂಲವನ್ನು ತಿಳ್ಕೊಬೇಕಾಗಿರತ್ತೆ. ಹಾಗಾಗಿ ಅವನು ಬಾಹ್ಯದಲ್ಲಿ ಎಷ್ಟೇ ಅವನು ಪ್ರಯತ್ನ ಮಾಡಿದ್ರು ಕೂಡ ಅವನು ಅನಂತ ಆಗಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಜಾಮೂನ್ ತಿಂದಾಗ ಸುಖ ಆಗತ್ತೆ, ಸಂತೋಷ ಆಗತ್ತೆ, ಮತ್ತೆ ಹೊಟ್ಟೋಗತ್ತೆ. ಅದು 2 ನಿಮಿಷ ಅಷ್ಟೇ. ಟೀ ಆನಂದ, ಕಾಫಿ ಆನಂದ, ಯಾವ್ದೋ ಒಂದು ಹೊಸ ಬಟ್ಟೆ ಬಂತು ಆನಂದ, ಮತ್ತೆ ಬರ್ಲಿಲ್ವಾ ದುಃಖ. ಊಟ ಮಾಡಿದ್ವಿ, ಹೊಟ್ಟೆ ತುಂಬ್ತು, ಮತ್ತೆ ಏನು ಊಟ ಹಾಗೆ ಇರತ್ತಾ? ಇಲ್ಲ, ಜೀರ್ಣ ಆಗೋಗತ್ತೆ, ಮತ್ತೆ ಬೇಕು ಅನ್ಸತ್ತೆ. ಹಾಗಾಗಿ ಇವೆಲ್ಲ ಬಂದು ಹೋಗ್ತಾ ಇರತ್ತೆ. ಹಾಗಾಗಿ ನಾವು ಇದ್ರ ಹಿಂದೆ ಇರ್ತಕ್ಕಂತ ಯಾವ್ದೋ ಒಂದು ಆನಂದ ಇದೆ, ನಾವು ಅದನ್ನ ಅರಿಬೇಕಾಗಿದೆ. ಅದು ಯಾವುದು? ಆ ಬದಲಾಗದೆ ಇರ್ತಕ್ಕಂತ ಸತ್ಯ ಯಾವುದು, ಆ ಮೂಲ ಯಾವುದು, ತತ್ವ ಯಾವುದು ಅನ್ನೋದನ್ನ ನಾವು ಅರಿಬೇಕಾಗಿದೆ, ತಿಳ್ಕೋಬೇಕಾಗಿರತ್ತೆ. ಇದು ನಮ್ಗೆ ಈ ತತ್ವಬೋಧ ನಮ್ಗೆ ಚೆನ್ನಾಗಿ ತಿಳಿಸ್ಕೊಡತ್ತೆ ಅಂತ ಹೇಳ್ತೀನಿ ಅಮ್ಮ. ಹೇಳ್ದ ಹಾಗೆ ನಾನೇ ಸಚ್ಚಿದಾನಂದ ಸ್ವರೂಪಿ, ಆನಂದ ನಾನು ಎಲ್ಲೋ ಹುಡುಕ್ಬೇಕಾಗಿಲ್ಲ, ನನ್ನಲ್ಲೇ ಇದೆ ಅನ್ನೋದು
ನನಗೆ ಗೊತ್ತಾಗಲ್ಲ, ಯಾಕೆಂದ್ರೆ ನನಗೆ ಅಜ್ಞಾನದಲ್ಲಿರೋದ್ರಿಂದ ನಾನು ದೇಹ ಮನಸ್ಸು ಬುದ್ಧಿ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಹೊರ ಪ್ರಪಂಚದಲ್ಲಿ ಹೊರಗಿನ ವಸ್ತುಗಳಿಂದ ನಾನು ಸುಖವನ್ನ ಪಡೆಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಹಾಗಾಗಿ ಮನೆ ಕಟ್ತೀನಿ ಅಥವಾ ಇನ್ನೊಂದ್ ಮಾಡ್ತೀನಿ. ನೀವ್ ಹೇಳ್ದಾಗೆ ವಿದ್ಯಾಭ್ಯಾಸ ಎಲ್ಲವೂ ಒಂದಾದ್ಮೇಲೆ ಒಂದೊಂದು ಮಾಡ್ತಾ ಇದ್ರು, ಎಷ್ಟು ಮಾಡ್ತಾ ಇದ್ರು ಸಾಕಾಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲವೂ ಬದಲಾವಣೆ ಆಗುವಂತಹದ್ದೇ. ಆದ್ರಿಂದ ಅದು ಸತತವಾಗಿ ಪ್ರಯತ್ನವನ್ನ ಮಾಡ್ತಾನೇ ಇರ್ತೀವಿ. ಯಾಕೆಂದ್ರೆ ಪ್ರಪಂಚ ಬದಲಾವಣೆ ಆಗುವಂತಹದ್ದೇ, ಆದ್ರಿಂದ ಅದು ಹಿಡ್ಕೊಳ್ಳೋದಕ್ಕಾಗಲ್ಲ, ನಿಲ್ಸಕ್ಕಾಗಲ್ಲ. ಆದ್ರಿಂದ ನಮ್ಗೆ ಶಾಶ್ವತವಾದ ಸುಖ ಅನ್ನೋದು ಸಿಗಲ್ಲ. ಅದಕ್ಕೆ ಪರಿಹಾರ ನೀವು ಹೇಳಿದ ಹಾಗೆ ನಮ್ಮ ಒಂದು ಜೀವನದಲ್ಲಿ ಗುರುಗಳ ಒಂದು ಮಾರ್ಗದರ್ಶನ, ಗುರುಗಳ ಕೃಪೆ ಅನ್ನೋದು ನಮ್ಗೆ ಆಗ್ಬೇಕು. ಆಗ ನೀನು ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಿನ್ನ ನಿಜ ಸ್ವರೂಪ ಸಚ್ಚಿದಾನಂದ. ನೀನು ಆನಂದವನ್ನ ಹೊರ ಪ್ರಪಂಚದಲ್ಲಿ ನೀನ್ ಯಾಕೆ ಹುಡುಕ್ತಾ ಇದೀಯ? ನೀನೇ ಸಚ್ಚಿದಾನಂದ. ಆನಂದ ಅನ್ನೋದು ನಿನ್ನಲ್ಲಿ ಇರುವುದು ಅನ್ನೋದನ್ನ ಹೇಳ್ಕೊಡ್ತಾರೆ. ಹೇಗೆ ಅಂತಂದ್ಬಿಟ್ಟು ಹೇಗ್ ನೀನು ಸಚ್ಚಿದಾನಂದ ಅನ್ನೋದನ್ನು ಸಹ ಹೇಳ್ಕೊಡ್ತಾರೆ. ಅದನ್ನ ಈ ತತ್ವಬೋಧದಲ್ಲಿ ತಿಳಿಸ್ಕೊಡ್ತಾರೆ ಸವಿವರವಾಗಿ. ನಿಜವಾದ ನಾನು ದೇಹ ಮನಸ್ಸು ಬುದ್ಧಿಗಳ ಮೇಲೆ ಆರೋಪವಾಗುವುದನ್ನು ವಿವರಿಸಿ. ಆರೋಪ ಅನ್ನೋದು ಆಗ್ಲೇ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಹೇಳಿದ್ರಿ. ನಾನು ಮೇಲೆ ಈ ದೇಹ ಮನಸ್ಸು ಬುದ್ಧಿಗಳ ಆರೋಪ ಹೇಗಾಗತ್ತೆ ಅನ್ನೋದನ್ನ ಮತ್ತೆ ಹೇಳ್ಬಿಡಿ. ಒಂದು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ ಒಂಚೂರು. ಹೇಳಿದೀನಿ ಅದು ಸ್ಟಾರ್ಟಿಂಗ್ ಅಲ್ಲೇ. ನೀವು ಕೂಡ ಹೇಳಿದ್ದೀರಿ ಅಮ್ಮ. ಯಾಕೆ ಅಂತಂದ್ರೆ ದೇಹ ಮನ ಬುದ್ಧಿಗಳು ಮನಸ್ಸಿನಲ್ಲಿ ಬದಲಾವಣೆ ಆಗ್ತಾ ಇರತ್ತಲ್ವಾ. ಇವಾಗ ಇದು ಟ್ರೈನ್ ಹೇಳಿದ್ರಿ ಅಲ್ವಾ ನೀವು? ಟ್ರೈನ್ದು ಹೇಳಿದ್ದೀನಿ. ಆರೋಪ ಆಗ್ತಾ ಇರೋದು ಅಂತ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅವಸ್ಥಾತ್ರಯಗಳದ್ದು ಹೇಳ್ಬೇಕಾಗತ್ತೆ. ಅದು ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿಜವಾದ ನಾನು ಯಾರು ಅಂತ ಅವನು ತಿಳ್ಕೊಂಡಾಗ ದೇಹ ಮನ ಬುದ್ಧಿಗಳು ನಾನಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಯಾವ ತರ ಆರೋಪ ಆಗಿದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗತ್ತೆ. ವಿಚಾರ ತತ್ವಬೋಧದ ವಿಚಾರದಿಂದ ಗೊತ್ತಾಗತ್ತೆ. ನನ್ನಲ್ಲಿ ಇರ್ತಕ್ಕಂಥ ಚೈತನ್ಯ ಸ್ವರೂಪ ಒಂದೇ ಆದ್ಮೇಲೆ ಎಲ್ಲ ಕಡೆ ಇರ್ತಕ್ಕಂಥದ್ದು ಒಂದೇ ಅನ್ನೋದು, ಎಲ್ಲರಲ್ಲೂ ಇರ್ತಕ್ಕಂಥದ್ದು ಒಂದೇ. ಈ ಪ್ರಪಂಚದ ಹಿಂದೆ, ಈ ತತ್ವದ ಹಿಂದೆ ಇರ್ತಕ್ಕಂಥ ಒಂದು ಚೈತನ್ಯ ಇರೋದಕ್ಕೆ ತಾನೇ ಇದೆಲ್ಲ ನಡೀತಾ ಇರೋದು ಅನ್ನೋದು ಕೂಡ ಅವನು ತಿಳ್ಕೊಂತ ಹೋಗ್ತಾನೆ. ಆ ವಿಚಾರ ಮಾಡ್ತಾ ಮಾಡ್ತಾ ತಿಳ್ಕೊಂಡು ಹೋದಾಗ ದೇಹ ಮನ ಬುದ್ಧಿಗಳ ಮೇಲೆ ಆರೋಪ ಆಗಿದ್ರು ನಿಜವಾಗಿರ್ತಕ್ಕಂಥ ಒಂದು ನಾನುಗೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಅವನು ತಿಳ್ಕೊಂತಾನೆ. ಈ ಅಹಂಕಾರ ಅನ್ನೋದಕ್ಕೆ ನಿಜವಾಗ್ಲೂ ಅದು ಆತ್ಮ ಸ್ವರೂಪ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಅಜ್ಞಾನ ಅನ್ನೋದಿರುತ್ತೆ. ಹಾಗಾಗ್ಬಿಟ್ಟು ಅದು ಏನ್ ಮಾಡತ್ತೆ, ಈ ದೇಹವನ್ನೇ ಆತ್ಮ ಅಂತ ಹೇಳ್ಬಿಡುತ್ತೆ. ಈ ಮನಸ್ಸನ್ನೇ ಆತ್ಮ ಅಂತ, ಬುದ್ಧಿಯನ್ನೇ ಆತ್ಮ ಅಂತ ಅಂದ್ಬಿಟ್ಟು ಆರೋಪ ಮಾಡ್ಬಿಡುತ್ತೆ. ಆರೋಪ ಅಂತಂದ್ರೆ ಅದನ್ನ ಮಾಡ್ತಾ ಇದೀನಿ ಅಂತ ಹೇಳ್ತಾ ಹೋಗ್ತಾನಲ್ವಾ ಅವನು. ನನ್ಗೆ ಆಗ್ತಾ ಇದೆ ಕಷ್ಟ, ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಅವನ್ಗೆ ಗೊತ್ತಿರಲ್ಲ ಅಂತ ಅಜ್ಞಾನ. ಅದನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಈಗ ನಾನು ಒಂದ್ ಟ್ರೈನ್ ಅಲ್ಲಿ ಕೂತಿರ್ತೀನಿ, ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಇರುತ್ತೆ. ಅದು ಚಲಿಸಿದಾಗ ನನ್ ಟ್ರೈನೇನೆ ಚಲಿಸ್ತು ಅಂತಂದ್ಬಿಟ್ಟು ಅನ್ಕೊಳ್ಳೋದು, ಅದು ಹಾಗೆ ಆರೋಪವಾಗಿರುತ್ತೆ ಅಂತಂದ್ಬಿಟ್ಟು. ಅಂದ್ರೆ ನನ್ನ ಆತ್ಮ ಅನ್ನೋದು ನನ್ನ ಹಾಗೆ ಇರುತ್ತೆ. ಆದ್ರೆ ಈ ಮನಸ್ಸು ಬುದ್ಧಿ ಮತ್ತು ದೇಹಗಳು ಎಲ್ಲ ಬದಲಾವಣೆ ಆಗ್ತಾ ಇದೆಯಲ್ಲ, ಅದೇ ನಾನು ಅಂತಂದ್ಬಿಟ್ಟು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀನಿ. ಇದು ಆರೋಪ. ಇದನ್ನ ಮಾಡೋದ್ ಯಾವುದು? ಅಹಂಕಾರ. ಸುಜಾಜಿ ತತ್ವಬೋಧ ಯಾವುದರ ವಿಚಾರವನ್ನು ತಿಳಿಸುತ್ತದೆ? ಇಷ್ಟೊತ್ತು ವಿಚಾರ ನಾವು ಮಾಡಿದ್ವಿ, ಇನ್ನೊಂದ್ಸತಿ ಹೇಳ್ಬಿಡಿ, ನಮ್ಗೆ ಇನ್ನು ಸ್ವಲ್ಪ ಒಳಕ್ ಹೋಗುತ್ತೆ. ಎಲ್ಲಾದ್ರ ನಿಜ ಸ್ವರೂಪ, ನಿಜ ನೈಜತೆಯನ್ನ ತಿಳ್ಕೊಳ್ಳೋದು. ನಾನು ಯಾರು ಅಂತ ತಿಳ್ಕೊಳ್ಳೋದು.
ನಾನು ಯಾರೋ, ನನ್ನ ನಿಜ ಸ್ವರೂಪವನ್ನ ನಿಜ ನಾನು ಯಾರು ಅನ್ನೋದನ್ನ ಅದು ತಿಳಿಸ್ಕೊಡುತ್ತೆ. ಹ. ನಿಜವಾದ ತತ್ವ ಯಾವುದು ಅಂತಂದ್ಬಿಟ್ಟು ಹೊರಗಡೆ ಕಾಣಿಸುವಂತಹದ್ದಲ್ಲ, ನನ್ನ ನಿಜ ಸ್ವರೂಪ ನಾನು ಯಾರು ಅನ್ನೋದನ್ನ ನಾನು ಇದುವರೆಗೂ ವಿಚಾರ ಮಾಡಿರಲ್ಲ. ಈ ತತ್ವಬೋಧವನ್ನ ತಿಳ್ಕೊಳ್ಳೋದ್ರಿಂದ ನನಗೆ ಅರಿವಾಗುತ್ತೆ. ಅದು ಗುರುಮುಖೇನ ನಂಗೆ ಗೊತ್ತಾಗ್ಬೇಕು. ಧನ್ಯವಾದಗಳು ಸುಜಾಜಿ. ನಾವು ಇದರ ಪೂರ್ತಿ ಒಂದು ಇದರಲ್ಲಿ ಅಡಗಿರುವಂತಹ ಒಂದು ಜ್ಞಾನವನ್ನ ಸರ್ ಮುಖೇನ ಕೇಳಿ ತಿಳ್ಕೊಳ್ಳೋಣ. ಸರ್, ಇದರ ಒಂದು ವಿವರಣೆಯನ್ನ ತಾವು ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಬೇರೆ ಬೇರೆ ಪ್ರಶ್ನೆಗಳ ಮೂಲಕ ನಾವು ಎಲ್ಲರನ್ನೂ ವಿಚಾರವನ್ನ ವಿನಿಮಯ ಮಾಡ್ಕೊಂಡ್ವಿ. ಈಗ ಒಂದು ಪೂರ್ಣ ನೋಟದ ತರ ಒಂದು ಸಂಕ್ಷಿಪ್ತವಾಗಿ ನೋಡೋಣ. ಈಗಾಗಲೇ ನಾವು ಮಾತಾಡಿದ್ವಿ, ನಾವು ತತ್ವಬೋಧ ಕಲಿತಾ ಇರೋ ಉದ್ದೇಶ ಏನು? ಕೇವಲ ಕುತೂಹಲಕ್ಕಲ್ಲ, ಆದ್ರೆ ಒಂದು ಬದಲಾವಣೆಗೆ. ಯಾರ ಬದಲಾವಣೆಗೆ? ನಾವು ಈ ತತ್ವಬೋಧ ಅಥವಾ ಈ ಎಲ್ಲ ಶಾಸ್ತ್ರಗಳ ವಿಚಾರ ಮಾಡಬೇಕಾದಾಗ ಬೇರೆ ಬೇರೆ ಪದಗಳನ್ನ ಕೇಳ್ತೇವೆ. ಜೀವಿ, ಜಗತ್, ಸತ್, ಚಿತ್, ಆನಂದ. ಇದೆಲ್ಲ ಯಾರ ಬಗ್ಗೆ ನಡೀತಾ ಇರೋ ವಿಚಾರ? ನಿಮ್ ಬಗ್ಗೆ, ನನ್ ಬಗ್ಗೆ. ನಾನು ಅಂತ ಅನ್ಕೊಂಡಾಗ ಏನೆಲ್ಲ ನಮ್ಗೆ ಕಲ್ಪನೆ ಬರುತ್ತೆ? ನಾನು ಯಾರು ಅನ್ನೋ ಪ್ರಶ್ನೆ ಹಾಕೊಂಡಾಗ ನಮ್ಗೆ ಸಹಜವಾಗಿ ಮೊದಲನೇ ಹಂತದಲ್ಲಿ ಬರೋದು ನಾನು ಗಂಡು, ನಾನು ಹೆಣ್ಣು, ನಾನು ಅಷ್ಟುದ್ದ, ನಾನು ಇಷ್ಟುದ್ದ, ನಾನು ಅಷ್ಟಗ್ಲ, ಇಷ್ಟು ದಪ್ಪ. ಇದೆಲ್ಲ ನಾನು ಯಾವ ರೀತಿಯಲ್ಲಿ ದೈಹಿಕವಾಗಿ ಕಾಣಿಸ್ತೇನೆ ಅದನ್ನ ನಾನು ಅಂತ ನಾನು ಮಾತಾಡ್ತೇನೆ ಅಲ್ವಾ? ನೀವ್ ಯಾವ ಜಾತಿ, ನೀವ್ ಯಾವ ಭಾಷೆಯವರು, ನಿಮ್ ಧರ್ಮ ಏನು ಅನ್ನೋ ಎರಡನೇ ಹಂತದ ಪ್ರಶ್ನೆ ಹಾಕಿದಾಗ ಈ ಜಾತಿ, ಧರ್ಮ ಇದೆಲ್ಲ ನಿಮ್ಮ ದೇಹದಲ್ಲಿ ಇರಲ್ಲ, ಅದೆಲ್ಲ ನಿಮ್ಮ ಮನಸ್ಸಿನಲ್ಲಿ ವಿಚಾರವಾಗಿರುತ್ತೆ. ಹೀಗೆ ನಾನು ಯಾರು ಅಂತ ಹೇಳಿದಾಗ ಒಂದ ದೇಹವನ್ನು ಕುರಿತಾಗಿ ಮಾತಾಡ್ತೇನೆ ನಾನು, ಇಲ್ವಾ ನನ್ನ ಮನಸ್ಸಿನಲ್ಲಿ ಏನೋ ಒಂದಷ್ಟು ವಿಚಾರಗಳಿರುತ್ತೆ. ನಾನು ಯಾರು ಗೊತ್ತಾ ಅಂತ. ನಾನು ಕನ್ನಡಿಗ, ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಒಳ್ಳೆ ಮಾತಾಡ್ತೇನೆ, ನಾನು ಕೆಟ್ಟ ಮಾತಾಡ್ತೇನೆ. ಹೀಗೆ ಹಲವಾರು ರೀತಿಯ ಮನಸ್ಸಿನ ವಿಚಾರಗಳಿರುತ್ತೆ. ಅದನ್ನು ಸಹ ನಾನು ಅಂತ ಹೇಳ್ತೇನೆ. ನೀವು ಕೂತ್ಕೊಂಡು ಒಂದು ಕತೆ ಬರೀರಿ ನಿಮ್ಮ ಬಗ್ಗೆ. ಅದರಲ್ಲಿ ನೀವು ಏನೆಲ್ಲ ಮಾಡಿದ್ರಿ, ಏನೆಲ್ಲ ತಿಂದ್ರಿ, ಏನೆಲ್ಲ ನೋಡಿದ್ರಿ, ಯಾರೆಲ್ಲ ಸಿಕ್ಕಿದ್ರು, ಏನೆಲ್ಲ ಘಟನೆ ಆಯ್ತು, ಎಲ್ಲ ಕತೆ ಬರೀರಿ. ಆ ಕತೆನ ಸ್ವಲ್ಪ ಗಮನ ಕೊಟ್ಟು ನೋಡಿ. ಆ ಕತೆನಲ್ಲಿ ನಿಮಗೆ ಎರಡು ಮುಖ್ಯವಾದ ಅಂಶಗಳು ಕಾಣಿಸ್ತಾ ಇರುತ್ತೆ. ಏನೋ ಒಂದು ಕತೆನಲ್ಲಿ ಬಂದು ಹೋಗ್ತಾ ಇರೋ ವಿಷಯ ಕಾಣಿಸ್ತದೆ. ಇನ್ನೊಂದು ಏನೋ ನಾನು 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 ಅಂತ ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ಆ ನಾನು ಎಲ್ಲ ವಾಕ್ಯದಲ್ಲೂ ಕಾಣಿಸ್ತಾ ಇರುತ್ತೆ. ನಾನು ಅಲ್ಲುಟ್ಟಿದೆ, ನಾನು ಈ ಜಾಗಕ್ಕೆ ಹೋದೆ, ನನ್ನಪ್ಪ ಇವರು, ನನ್ನಮ್ಮ ಇವರು, ನಾನು ಇದನ್ನ ಇಷ್ಟಪಡ್ತೀನಿ, ನನಗೆ ಅದಿಷ್ಟ ಇಲ್ಲ, ನನಗೆ ಅವ್ರು ಅದನ್ನ ಹೇಳಿದ್ರು, ಇವ್ರು ನನಗೆ ಇದನ್ನ ಹೇಳಿದ್ರು. ಹೀಗೆ ಬೇರೆ 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 ವಾಕ್ಯಗಳಿರುತ್ತೆ. ನಿಮ್ಮ ಜೀವನ ಚರಿತ್ರೆ ಅಂತ ನೀವೇನಾದ್ರು ಬರೆದ್ರೆ ಆ ವಾಕ್ಯಗಳಲ್ಲಿ ನೀವು ಗಮನ ಕೊಟ್ಟು ನೋಡಿದ್ರೆ, ನೀವು ತಿಂದಿದ್ದು, ಹಾಕೊಂಡಿದ್ದು, ಅಲ್ಲಿಗೆ ಹೋಗಿದ್ದು, ಇಲ್ಲಿಗೆ ಹೋಗಿದ್ದು, ಅವ್ರು ಬಂದಿದ್ದು, ಇವ್ರು ಬಂದಿದ್ದು, ಆ ರೀತಿ ಒಂದಷ್ಟು ವಿಷಯಗಳಿರುತ್ತೆ. ಆ ಎಲ್ಲ ವಾಕ್ಯದಲ್ಲೂ ಒಂದು ಅಂಶ, ನಾನು ಅನ್ನೋ ಅಂಶ ಯಾವಾಗಲೂ ಸತತವಾಗಿ ಬರ್ತಾನೆ ಇರುತ್ತೆ. ಏನಪ್ಪ ಈ ಜೀವನದ ಸೋಜಿಗ ಅಂತಂದ್ರೆ, ಆ ನಾನು ಅನ್ನೋದ್ರ ಬಗ್ಗೆ ನೀವು ನಾನು ಯಾವತ್ತು ವಿಚಾರನೆ ಮಾಡಲ್ಲ. ಮಿಕ್ಕಿದೆಲ್ಲ ವಿಚಾರ ಮಾಡ್ತಾ ಹೋಗ್ತೀವಿ. ಮಾವನಣ್ಣ ಇಷ್ಟನ, ಯಾವ ಮಾವನಣ್ಣ ಚೆನ್ನಾಗಿರುತ್ತೆ ಗೊತ್ತಾ, ಸೇಬನ್ಯ ಯಾವ ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ದುಡ್ಡು ಮಾಡಿದ್ರೆ ಜೀವನದಲ್ಲಿ ನಿಮ್ಗೆ ಕಾರ್ ಸಿಕ್ಕತ್ತೆ ಗೊತ್ತಾ, ಯಾವ ತರ ಮದುವೆ ಆಗ್ಬೇಕು ಗೊತ್ತಾ, ಯಾವ ತರ ಮಕ್ಕಳು ಮಾಡ್ಕೊಳ್ಬೇಕು ಗೊತ್ತಾ, ಯಾವ ಕಾಲೇಜ್ಗೆ ಹೋಗ್ಬೇಕು ಗೊತ್ತಾ, ನೂರಾರು ರೀತಿಯ ವಿಚಾರಗಳನ್ನ ಮಾಡ್ತೀವಿ. ಆದ್ರೆ ಈ ಜೀವನ ಚರಿತ್ರೆ ಅಂತ ಬರ್ಕೊಂಡಾಗ ಅಲ್ಲಿ ಒಂದು ನಾನು ಅನ್ನೋದಿರುತ್ತಲ್ಲ, ಆ ನಾನ್ ಯಾರು ಅನ್ನೋ ಪ್ರಶ್ನೆ ನೀವು ನಾನು ಯಾವತ್ತೂ ಹಾಕೊಳ್ಳೋದೇ ಇಲ್ಲ. ಆ ಪ್ರಶ್ನೆ ಹಾಕೊಳ್ಳೋದ್ರಿಂದನೇ ನಿಮಗೆ ನನಗೆ ಎಲ್ಲ ದುಃಖ ಸ್ವಾಮಿ. ಯಾಕಂದ್ರೆ ನಮ್ಮ ಚರಿತ್ರೆನಲ್ಲಿ ನಮ್ಗೆ ಏನೆಲ್ಲ ಇಷ್ಟ, ಮಿಕ್ಕಿದೆಲ್ಲ ಆ ಬದಲಾಗ್ತಾ ಇರೋದು ಏನೋ ಅದರಿಂದನೇ ನಮ್ ನೋಟ ಎಲ್ಲ. ಹಾಗಾಗಿ ಮೊಟ್ಟ ಮೊದಲನೇ ಪ್ರಶ್ನೆ, ಯಾರು ನೀವು, ನಿಜವಾಗ್ಲೂ ನೀವು
ಅಥವಾ ಅದನ್ನ ನಿಮಗ್ ನೀವು ಕೇಳ್ಕೊಳ್ಬೇಕು ಅಂದ್ರೆ ಯಾರು ನಾನು? ಇದು ಮುಖ್ಯವಾದ ಮೂಲಭೂತವಾದ ಪ್ರಶ್ನೆ ಸ್ವಾಮಿ. ಯಾಕಂದ್ರೆ ಎಲ್ಲ ಮಾತಾಡ್ತಾ ಇದೀವಲ್ಲ, ಅದು ಬೇಕು ಇದು ಬೇಕು, ಅದಿಲ್ಲ ಇದಿಲ್ಲ, ದುಃಖ ಆಗ್ತಾ ಇದೆ, ಅದು ಬಂತು ಇದು ಹೋಯ್ತು, ಅವ್ರದ್ದು ಹೇಳಿದ್ರು ಇದು ಹೇಳಿದ್ರು, ಎಲ್ಲ ಏನೇನೋ ಕಥೆಗಳು ಜೀವನದ ನಡೀತಾ ಇದೆ ಅಲ್ವಾ. ಇದೆಲ್ಲ ಯಾರ ಒಂದು ಸಮ್ಮುಖದಲ್ಲಿ ನಡೀತಾ ಇದೆ? ನಿಮ್ ಸಮ್ಮುಖದಲ್ಲಿ ತಾನೇ. ನೀವೇನೆಲ್ಲ ಜೀವನ ಚರಿತ್ರೆ ಅಂತ ಬರಿತೀರಾ ಕೂತ್ಕೊಂಡು, ಬರೀರಿ, ದಯವಿಟ್ಟು ಬರೀರಿ. ಒಂದು ಅಭ್ಯಾಸಕ್ಕೋಸ್ಕರ, ಒಂದು ಸತ್ಯದ ದರ್ಶನಕ್ಕೋಸ್ಕರ ದಯವಿಟ್ಟು ಇದನ್ನ ಮಾಡಿ. ಒಂದು ಇವತ್ತಿನ ನಮ್ಮ ತತ್ವಬೋಧವನ್ನ ಇಲ್ಲಿಗೆ ನಾನು ಮುಗಿಸ್ತೇನೆ. ಒಂದು ನಿಮಗೆ ಹೋಮ್ವರ್ಕ್ ಕೊಟ್ಟು, ಏನು ಹೋಮ್ವರ್ಕ್ ಅಂತಂದ್ರೆ, ನೀವೆಲ್ಲ ಕೂತ್ಕೊಂಡು ನಿಮ್ಮ ಚರಿತ್ರೆಯನ್ನು ಬರೀರಿ, ಸರಿರಾ? ನಿಮ್ಮ ಚರಿತ್ರೆಯಲ್ಲಿ ನಿಮ್ಮ ಬೇರೆ ಬೇರೆ ಘಟನೆಗಳನ್ನ ಬರೀರಿ. ಹುಟ್ಟಿದಾಗ್ಲಿಂದ ಇವತ್ತಿನ ತನಕ ಏನೆಲ್ಲ ನಿಮಗೆ ನೆನಪಾಗತ್ತೆ, ಈ ವಾರದಿಂದ ಮುಂದಿನ ನಾವು ಗುರುವಾರ ಸಿಕ್ಕೋ ತನಕ ನೀವು ಬರಿತಾ ಹೋಗಿ. ನೀವು ಒಂದು ಇದಕ್ಕೋಸ್ಕರ ಅಂತ ಒಂದು ಪುಸ್ತಕ ಮಾಡಿ ನೀವು ದಯವಿಟ್ಟು, ಆಗ್ಲಾ? ಆ ಪುಸ್ತಕದಲ್ಲಿ ನೀವು ನಿಮ್ಮ ಚರಿತ್ರೆಯನ್ನ ಬರೀರಿ. ನಿಮ್ಗೆ ಏನೆಲ್ಲ ನೆನಪು ಬರುತ್ತೆ, ಏನೆಲ್ಲ ಘಟನೆಗಳು ನೀವು ಬರಿತಾ ಬರಿತಾ ಹೋದಷ್ಟು ನಿಮ್ಗೆ ನೆನಪು ಬರ್ತಾ ಹೋಗುತ್ತೆ. ಬರಿತಾ ಹೋಗಿ. ಅದರಲ್ಲೂ ನಿಮ್ಗೆ ಯಾವ್ದಾದ್ರು ಸ್ವಲ್ಪ ಕಾಡುವಂಥ ನೆನಪುಗಳಿರುತ್ತಲ್ಲ, ಸ್ವಲ್ಪ ಯಾವಾಗ್ಲೂ ಬಂದು ನಿಮಗೆ ಏನೋ ಕಾಟ ಕೊಡುವಂಥ ನೆನಪುಗಳು, ಅಂಥವನ್ನೆಲ್ಲ ಬರೀರಿ, ಆಗ್ಲಾ? ಬರೆದು ಅದನ್ನೇನು ನೀವು ಇಲ್ಲಿ ಎಲ್ಲರ ಮುಂದೆ ಹಂಚಬೇಕು ಅಂತೇನೂ ಇಲ್ಲ. ಯಾಕಂದ್ರೆ ಕೆಲವಷ್ಟು ನೆನಪುಗಳು ನಿಮಗೆ ಒಂದು ರೀತಿ ಮನಸ್ಸಿನಲ್ಲಿ ಅಯ್ಯೋ ಯಾರಿಗೂ ನಾನು ಹೇಳಬಾರ್ದು ಅನ್ನೋದು ಥರ ಇರುತ್ತೆ, ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಥರ ಇರುತ್ತೆ. ಇರಲಿ, ಪರವಾಗಿಲ್ಲ, ಆದರೆ ದಯವಿಟ್ಟು ಬರೀರಿ. ಅದನ್ನ ಬರೆದಾದ್ಮೇಲಿಂದ ನಾವು ಮುಂದಿನ ವಾರ ಅದ್ರ ಬಗ್ಗೆ ಒಂದೆರಡು ಸಣ್ಣ ವಿಚಾರ ಮಾಡೋಣ, ಆಗ್ಲಾ? ಯಾಕಂದ್ರೆ ನಾನು ಯಾರು ಅದನ್ನ ಕಂಡುಹಿಡಿಬೇಕು. ನಾವು ಶಂಕರಾಚಾರ್ಯ ತತ್ವಬೋಧ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪ್ರಭುಜಿ ಏನ್ ಹೇಳ್ತಾ ಇದ್ದಾರೆ, ಜೀವಿ ಯಾರು, ಬ್ರಹ್ಮ ಯಾರು, ಜಗತ್ತೇನು, ಆ ರೀತಿ ಏನೋ ಒಂದು ಅದೇನೋ ಬೇರೆ ವಿಷಯ ಅನ್ನೋ ತರ ಮಾತಾಡೋದು ಒಂದು. ಯಾಕಂದ್ರೆ ಅರಿವಾಗ್ಬೇಕು, ಕರೆಕ್ಟು. ಆದ್ರೆ ಇದೆಲ್ಲ ನಿಮ್ ಬಗ್ಗೆ, ನನ್ನ ಬಗ್ಗೆ. ನಾನು ಯಾರು ಅದನ್ನ ನಾವು ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ, ಸರಿನಾ? ಈ ಒಂದು ಹೋಮ್ವರ್ಕ್, ಮನೆ ಕೆಲಸ, ಈ ಮನೆ ಕೆಲಸ ದಯವಿಟ್ಟು ಎಲ್ಲರೂ ಮಾಡ್ಕೊಂಡು ಬನ್ನಿ. ನೀವು ಮಾಡಿದಾಗ ಅದರ ಮೂಲಕ ಏನು ನಾವು ಅರಿವಾಗ್ಬೋದು ಅದು ಗೊತ್ತಾಗತ್ತೆ, ಆಗ್ಲಾ? ಮಾಡ್ತೀರಲ್ವ ಎಲ್ರು? ಮಾಡ್ತೀರಾ ಇಲ್ವಾ? ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಆಗ್ಲಿ ಅಮ್ಮ. ಸರ್, ಮೊದ್ಲೇ ಬರ್ದಾಗಿದ್ರೆ ಅಂತವ್ರು ಏನ್ ಮಾಡ್ಬೇಕು ಸರ್? ಇನ್ನೊಂದ್ಸತಿ ಬರೀರಿ ಅಮ್ಮ. ಅಲ್ಲ, ಅದೇ ವಿಷಯನ್ ಬರೀಬೇಕಾ? ನಿಮ್ ಮನಸ್ಸಿಗೆ ಏನೆಲ್ಲ ಬರುತ್ತೆ ಅದನ್ನ ಬರೀರಿ ಅಮ್ಮ. ನಿಮ್ ಮನಸ್ಸಿಗೆ ನಾನ್ ಯಾರು, ನನ್ನ ಚರಿತ್ರೆ ಏನು, ನನ್ನ ಜೀವನದಲ್ಲಿ ಏನಾಯ್ತು ಅಂತ ಏನೆಲ್ಲ ಮನ್ಸಿಗೆ ಬರುತ್ತೆ ಬರೀರಿ. ಯಾವ್ದ್ರ ಜೊತೆ ನಿಮ್ಗೆ ಸಂಬಂಧ ಅಂತ ಅನ್ಸುತ್ತೆ ಎಲ್ಲ ಬರೀರಿ, ಆಗ್ಲಾ? ಸರಿ ಸರ್. ಆಗ್ಲಿ. ಹರಿ ಓಂ. ಧನ್ಯವಾದಗಳು ಸರ್. ನಾವು ಈ ಹರಿ ಓಂ ಎರಡು ಸರ್. ವಿಷಯಗಳ ಬಗ್ಗೆ ಚಿಂತನೆಯನ್ನ ನಾವು ಇವತ್ತಿಗೆ ಮುಗಿಸೋಣ. ಮುಂದಿನ ಸತ್ಸಂಗದಲ್ಲಿ ವಿಚಾರ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.